ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕರೆ. ಸ್ನೇಹಿತರೆ, ನಾವಿವತ್ತು ಮೈಸೂರಿನಲ್ಲಿದ್ದೀವಿ. ಸಿದ್ಧಾರ್ಥ ಬಡಾವಣೆ. ರಮೇಶ್ ಕುಮಾರ್ ಜೈನ್ ಹಾಗೂ ಸಾಧನಾ ಜೈನ್ ದಂಪತಿಯ ದ್ವಿತೀಯ ಪುತ್ರ ಅಲೋಕ್ ಜೈನ್ ಬದುಕಿನ ಬಗ್ಗೆ, ಅವರ ಸಾಧನೆಯ ಬಗ್ಗೆ ನಾವಿವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಯಾಕೆ ನಾವು ಇಲ್ಲಿಗೆ ಬಂದಿದ್ದೇವೆ, ಅಲೋಕ್ ಜೈನ್ ಬಗ್ಗೆನೇ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ, ಅಲೋಕ್ ಜೈನ್ ಈ ರಾಜ್ಯ ಕಂಡ, ಈ ದೇಶ ಕಂಡ ಅತ್ಯಂತ ಪ್ರತಿಭಾವಂತ ವಿಶೇಷ ಚೇತನ. ಒಂದೇ ಕೈಯಲ್ಲಿ, ಅದರಲ್ಲಿ ಕೂಡ ಬೆರಳುಗಳಿಲ್ಲ, ಕಾಲಿನಲ್ಲಿ ಕೂಡ 2 ಕಾಲುಗಳು ಪೋಲಿಯೋದಿಂದ ಅಕುಬ್ಜಗೊಂಡಿವೆ. ಇವುಗಳ ನಡುವೆಯೂ ಕೂಡ ಅವರು ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡು ಕ್ರೀಡೆ, ಸಿನಿಮಾ, ಸಂಗೀತ, ಫ್ಯಾಷನ್, ಸ್ನೂಕರ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಅವರು ಕ್ರೀಡಾ ಸಾಧನೆ ಮೂಲಕ ಅಥವಾ ಇತರ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಸಿನಿಮಾ, ಧಾರಾವಾಹಿ ಇವೆಲ್ಲ ಸಾಧನೆಗಳ ಮೂಲಕ ಮುಂದಿನ ಪೀಳಿಗೆಗೆ ಅಥವಾ ಇತರ ವಿಶೇಷ ಚೇತನರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ದೇವರು ನಮಗೆ ಕೆಲವೊಮ್ಮೆ ನಮ್ಮ ಅಂಗಾಂಗಗಳನ್ನೇ ತೆಗೆದುಕೊಂಡ್ಬಿಡ್ತಾನೆ, ಆದರೆ ಪ್ರತಿಭೆಯನ್ನು ನಮ್ಮಲ್ಲಿ ಅಪಾರವಾಗಿ ನೀಡಿರ್ತಾನೆ. ಅಂಥ ಪ್ರತಿಭಾವಂತ ಅಲೋಕ್ ಜೈನ್ ಜೊತೆ ನಾವಿತ್ತು ಮಾತಾಡಲಿಕ್ಕಿದ್ದೇವೆ. ಬನ್ನಿ ಸ್ನೇಹಿತರೆ, ನಮಸ್ಕಾರ. ನಮ್ಮೊಂದಿಗೆ ಬಹುಮುಖ ಪ್ರತಿಭೆಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ, ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ವಿಶೇಷ ಚೇತನರಿಗೆ ಸ್ಫೂರ್ತಿಯಾಗಿರುವಂಥ ಮೈಸೂರಿನ ಅಲೋಕ್ ಜೈನ್ ಇದ್ದಾರೆ. ಅಲೋಕ್ ಜೈನ್ ಬದುಕಿನ ನಡೆದು ಬಂದ ಹಾದಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಅವರ ಸಾಧನೆಯ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅಲೋಕ್ ಜೈನ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಹೇಗೆ ನೀವು ಈ ಸ್ಪೋರ್ಟ್ಸಿಗೆ ಬಂದ್ರಿ? ನಿಮ್ಮ ಬದುಕಿನ ಬಗ್ಗೆ ಹೇಳ್ಬೋದಾ? ನಾನು ಚಿಕ್ಕವನಿಂದನೂ ನನಗೆ ಸ್ಪೋರ್ಟ್ಸು, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇಷ್ಟ ಆಯಿತು. ಮತ್ತು ನಮ್ಮ ಪ್ರಿನ್ಸಿಪಲ್ಲು ನನಗೆ ತುಂಬಾ ಸಪೋರ್ಟ್ ಕೊಡ್ತಾಯಿದ್ರು. ನೀವು ಓದಿದ್ದೆಲ್ಲಿ? ನಿಮ್ಮ ಯಾವುದು ಪ್ರಾಥಮಿಕ ಶಾಲೆ? ಪ್ರಾಥಮಿಕ ಶಾಲೆ ಐಡಿಯಲ್ ಜಾವಾ ರೋಟ್ರಿ ಸ್ಕೂಲ್ ಅಂತ. ಸೊ ಸ್ಕೂಲು ಅಲ್ಲಿ ಓದಿದೆ. ಆಮೇಲೆ ವಿದ್ಯಾ ವಿಕಾಸ್ ಅಂತ PUC ಕಾಲೇಜ್ ಸೇರಿದೆ. ಸೈನ್ಸ್ ತೊಗೊಂಡಿದ್ದೆ, PCMC. ಆಮೇಲೆ ಮರಿಮಲ್ಲಪ್ಪಲ್ಲಿ ಡಿಗ್ರಿ ತೊಗೊಂಡೆ, BSc ಅಂತ. ಸೊ ನಾನು ಸ್ಟಾರ್ಟಿಂಗ್ ಸೇರಕ್ಕೆ ಹೋದಾಗ ನನಗೆ ಕಷ್ಟ ಆಗುತ್ತೆ ನಾರ್ಮಲ್ ಸ್ಕೂಲಲ್ಲಿ ಅಂತ ಪ್ರಿನ್ಸಿಪಲ್ ಎಲ್ಲ ಬೇಡ ಅಂತಿದ್ರು ಒಂದೇ ಕಡೆ. ಆವಾಗ ನಮ್ಮ ಪ್ರಿನ್ಸಿಪಲ್ ಇದ್ದವರು ನಿನ್ನ ಹೆಸರು ಬರೀ ನೋಡೋಣ ಅಂದರು. ಸೊ ನನ್ನ ಹೆಸರು ಬರೆದಾಗ ನಾನು ಅವ್ರಿಗೆ ಮಿರರ್ ಇಮೇಜಲ್ಲಿ ಆಲೋಕ್ ಅಂತ ಹಿಂಗೆ ಉಲ್ಟಾ ಬರೆದೆ, ಮಿರರ್ ಇಮೇಜಲ್ಲಿ ಅವ್ರಿಗೆ ಕಾಣಿಸಂಗೆ. ಸೊ ಆ ಟ್ಯಾಲೆಂಟ್ ನೋಡಿ ಅವ್ರಿಗೆ ತುಂಬ ಇಷ್ಟ ಆಗಿ ನನಗೆ ಅಲ್ಲೇ ಸೇರಿಸ್ಕೊಂಡ್ರು ಐಡಲ್ ಜಾವಲ್ಲಿ. ಮತ್ತು ಶೀಲಾ ಎಫ್ ಇರಾನಿ ಅವರು ತುಂಬಾ ಸಪೋರ್ಟ್ ಕೊಟ್ಟರು ನನಗೆ. ಎಲ್ಲ ನಂದು ರನ್ನಿಂಗ್ ರೇಸ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಏನೇ ಇರಲಿ, ನೀನು ಮಾಡು ಅನ್ನೋರು. ಮೇಡಮ್ ನಾನು ಅವ್ರ ಜೊತೆ ಹಿಂಗೆ ಓಡೋಕ್ಕಾಗುತ್ತೆ ಅಂತ ಹೇಳಿದರೆ, ನೀನು 25 ಮೀಟರ್ ಓಡು, ಅವ್ರು 100 ಮೀಟರ್ ಓಡ್ತಾರೆ ಅಂತ ನನಗೆ ಆ ಸ್ಫೂರ್ತಿ ಕೊಡೋರು, ಮೋಟಿವೇಟ್ ಮಾಡೋರು. ಸೊ ಆ 25 ಮೀಟರ್ ಓಡ್ಬಿಟ್ಟು ಗೆದ್ದುಬಿಡುವೆ, ನನಗೆ ಖುಷಿ ಆಗ್ಬಿಡೋದು, ನಾನೆಲ್ಲ ಆಡ್ಬೋದು ಅಂತ. ಆಮೇಲೆ ಕ್ರಿಕೆಟ್ ಆಡ್ತಿದ್ದೆ, ಆಮೇಲೆ ಎಲ್ಲ ಆಡ್ತಾ ಇದ್ದೆ. ಡ್ಯಾನ್ಸ್ ಮಾಡ್ತಿದ್ದೆ. ಫ್ಯಾಷನ್ ಶೋ ಇದ್ರಿ ನೀವು? ಡ್ಯಾನ್ಸ್ ಮಾಡ್ತಿದ್ದೆ. ಹಂಗೆ ಡ್ಯಾನ್ಸ್ ನಮ್ದೊಂದು ಟೀಮ್ ಆಗಿತ್ತು, ನಾವು ಎಲ್ಲ ಕಡೆ ಹೋಗಿ ಪಾರ್ಟಿಸಿಪೇಟ್ ಎಲ್ಲ ಮಾಡ್ತಿದ್ವಿ. ಹಂಗೆ ಆ ಟೀಮಿಂದಾನೇ ಒಳ್ಳೊಳ್ಳೆ ಮಾಡೆಲ್ಸ್ ಇದ್ರು. ಸೊ ಫ್ಯಾಷನ್ ಶೋ ಶುರು ಮಾಡಿದ್ವಿ. ಹಂಗೆ ಆರ್ಗನೈಸ್ ಮಾಡ್ತಾ ನಾನೇ ಡ್ಯಾನ್ಸ್ ಕಾಂಪಿಟೇಷನ್, ಫ್ಯಾಷನ್ ಶೋಗೆಲ್ಲ ಜಡ್ಜ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಈವೆಂಟ್ ಆರ್ಗನೈಸರ್ ಆದೆ. ಆಮೇಲೆ ನಾನು ಎಲ್ಲ ದುಡ್ಡೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೆ, ಬಟ್ ಒಂದು ರೆಕಗ್ನಿಷನ್ ಸಿಗ್ತಾ ಇರಲಿಲ್ಲ, ಯಾರು ಗುರುತಿಸ್ತಾ ಇರಲಿಲ್ಲ ಜಾಸ್ತಿ. ದುಡ್ಡು ಬಿಸ್ನೆಸ್ ಚೆನ್ನಾಗಿ ಆಗ್ತಿತ್ತು, ಬಟ್ ಎಲ್ಲ ಬ್ಯಾಕ್ ಎಂಡ್ ಅಲ್ಲ, ಇವೆಂಟ್ ಎಲ್ಲ ಬ್ಯಾಕ್ ಎಂಡ್, ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಅಷ್ಟು ಹೆಸರು ಬರ್ತಾ ಇರಲಿಲ್ಲ.
ಸೊ ಆಮೇಲೆ ನಾನು ಸ್ಪೋರ್ಟ್ಸಲ್ಲಿ ಒಂದ್ಸತಿ ಸ್ಟಾರ್ಟಿಂಗ್ ಒಂದು PUC ಇದ್ದಾಗ ಸ್ನೂಕರ್ ನೋಡಕ್ಕೆ ಹೋಗಿದ್ದೆ, ಎಲ್ಲ ಆಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ, ನಾನು ಹೆಂಗೆ ಆಡೋದು ಅಂತ ಟ್ರೈ ಮಾಡೋಣ ಅಂತ ಒಂದು ಚೇರ್ ಇಟ್ಕೊಂಡು ಆಡೋಕ್ಕೆ ಶುರು ಮಾಡಿದೆ. ಚೇರ್ ಇಟ್ಕೊಂಡು ಎಲ್ಲ ಕಡೆ ಶಾರ್ಟ್ ಬಂದಾಗ ಚೇರ್ ಎತ್ಕೊಂಡು ಅಲ್ಲಿ ಇಡೋದು, ಆಡೋದು. ಒಂದು ಬೋರ್ಡ್ಗೆ 2 hours ಆಗೋದು. ಸೊ ಅದು ತುಂಬ ಟೈಮ್ ಹಿಡಿಯೋದು. ಆಮೇಲೆ ಹಂಗೆ ಚೇರಿಂದ ಒಂದು ಚಿಕ್ಕ ಸ್ಟೂಲಿಗೆ ಶುರು ಆದೆ. ಆಮೇಲೆ ಇನ್ನೂ ಹೈಟ್ ಕಮ್ಮಿ ಮಾಡ್ತಾ 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 ಈಗ ನಿಂತ್ಕೊಂಡೆ ಆಡೋಕ್ಕೆ ಶುರು ಮಾಡಿದೆ ಆ ಲೆವೆಲ್ಗೆ. ಆವಾಗ ನನ್ನ ಆಟ ಇನ್ನೂ ಇಂಪ್ರೂವ್ ಆಯಿತು. ನನಗೆ ವ್ಯೂ ಕರೆಕ್ಟ್ ಹೈಟ್ ಇದೆ, ನನಗೆ ಬಗ್ಗದ್ದು ಬೇಕಾಗಿಲ್ಲ, ಬೇರೆಯವರೆಲ್ಲ ಬಗ್ಬೇಕು, ಬಗ್ಗಿ ಆಡಬೇಕು. ಸೊ ನಾನು ಅದೇ ಹೈಟಲ್ಲಿ ಇರೋದ್ರಿಂದ ಐ ಕ್ಯಾನ್ ಪ್ಲೇ ವೆರಿ ವೆಲ್. ನಾನು ಮಧ್ಯೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಇದು ಹೇಗೆ ಆಯಿತು? ಇದು ಯಾವ ರೀತಿಯಲ್ಲಿ ಹುಟ್ಟಿನಿಂದ ಆಯಿತು ಅಥವಾ ಹುಟ್ಟಿದ ನಂತರ ಆಯ್ತು ಅನ್ನೋದನ್ನು ಕ್ಲಾರಿಫೈ ಮಾಡ್ಬೋದಾ? ಅದೇ ನಾನು ಹುಟ್ಟಿದಾಗ್ಲಿಂದ ಹಿಂಗೆ ಇತ್ತು. ನಾನು ಹುಟ್ಟಿದಾಗ ಡಾಕ್ಟರು ಇವ್ರ ಕೈಲಿ ಏನೂ ಆಗಲ್ಲ, ಫ್ಯೂಚರಲ್ಲಿ ಸಾಯಿಸ್ಬಿಡೋಣ ಅಂತ ಹೇಳ್ತಿದ್ರು. ಆವಾಗ ನಮ್ಮ ಡಾಕ್ಟರ್ ಹೇಳಿದಾಗ ನಾವು ಹೇಳಿದ್ವಿ, ನಾವು ಜೈನ್ಸು ಒಂದು ಇರುವೆನೂ ಸಾಯಿಸಲ್ಲ, ನಮ್ಮ ಅಜ್ಜಿ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ನಾವೊಂದು ಇರುವೆನೂ ಸಾಯಿಸಲ್ಲ, ನಾವು ಅದೇ ಹೆಂಗೆ ಮಗುನ ಸಾಯಿಸೋಕ್ಕಾಗತ್ತೆ ಅಂತ ಹೇಳಿದ್ರು. ಇವತ್ತು ನಾನು 35-36 years ಆಗಿದ್ದೀನಿ. ನಾನು ಬದುಕಿದ್ದೀನಿ, ಡಾಕ್ಟರ್ ಬದುಕಿದಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲ, ಅದು ಇರಲಿ, ಅದು ಒಬ್ಬೊಬ್ಬರ ಮನಸ್ಥಿತಿ ಆಗಿರ್ತದೆ. ಒಬ್ಬೊಬ್ಬರ ಮನಸ್ಥಿತಿ ಹಾಗಿರ್ತದೆ, ಏನು ಮಾಡಲಿಕ್ಕಿಲ್ಲ. ನೀವು ಈ ಬಿಲಿಯರ್ಡ್ಸಿಗೆ ಹೇಗೆ ಬಂದ್ರಿ ಅದನ್ನೇ ಹೇಳ್ತಾ ಇದ್ದೀರಿ, ಅದು ಮುಂದುವರಿಸಿ. ಅದೇ ಆಮೇಲೆ ನಾನು ಶುರು ಮಾಡಿದೆ. ಅದು ಲೆವೆಲ್ ಕರೆಕ್ಟಾಗಿರ್ತಿತ್ತು, ನನ್ನ ಶಾರ್ಟ್ಗಳು ಪರ್ಫೆಕ್ಟಾಗಿ ಹೋಗ್ತಿತ್ತು, ನನ್ನ ಬ್ರಿಡ್ಜು ಕರೆಕ್ಟಾಗಿ ಸಿಗುತ್ತೆ. ಸೊ ಹಂಗೆ ಇಟ್ಟು ಪ್ರಾಕ್ಟೀಸ್ ಮಾಡಿ 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 ಒಂದು 3-4 years ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಳ್ಳೊಳ್ಳೆ ಕಾಂಪಿಟೇಷನ್ಸ್ಗೆ ಹೋಗೋಕ್ಕೆ ಶುರು ಮಾಡಿದೆ. ಸ್ವಲ್ಪ ಗೆಲ್ತಾ ಇದೆ, ಸ್ವಲ್ಪ ಸೋಲ್ತಾ ಇದೆ, ಬಟ್ ಹಂಗೆ ಆ ಮೋಟಿವೇಟ್ ಸಿಗ್ತಾಯಿತ್ತು. ಸೊ ಹಂಗೆ ಅದ್ರಲ್ಲಿ ಮುಂದೆ ಬರುತ್ತಾ ಇದೆ. 5 years ನಾನು ಇಂಟರ್ನ್ಯಾಷನಲ್ ಆಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಆವಾಗ ಯಾವುದು ನಂಗೆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಮುಂಚೆನೂ ನಾನು ಜರ್ಮನಿಗೆ ವೀಸಾ ಹಾಕಿದ್ದೆ, ಬಟ್ ನಾನು ಒಬ್ಬನೇ ಹಾಕಿರೋದ್ರಿಂದ ನನಗೆ ಅವಕಾಶ ಸಿಕ್ಕಲಿಲ್ಲ ಕಾಂಪಿಟೇಷನ್. ಯಾಕಂದರೆ ಒಬ್ಬನೇ ಹಾಕಿದ್ದಕ್ಕೆ ಅವರು ನಿಮ್ದು ಕೇರ್ ತೊಗೊಳಕ್ಕಾಗಲ್ಲ, ಅಲ್ಲಿ ಒಬ್ಬರೇ ಬಂದರೆ ಆಗಲ್ಲ ಅಂದ್ಬಿಟ್ಟು ದೇ ರಿಜೆಕ್ಟೆಡ್ ಮೈ ವೀಸಾ. ಆಮೇಲೆ ಈಗ KDBSA ID ಮತ್ತು DBSFI ಇಂದ ನಮ್ಮನ್ನ ಸೆಲೆಕ್ಟ್ ಮಾಡಿದ್ರು. ಸ್ಟೇಟ್ ಲೆವೆಲಲ್ಲಿ 2nd ಬಂದೆ ಬ್ಯಾಂಗ್ಳೂರಿನಲ್ಲಿ. ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ 4th ಬಂದೆ, ಅದು ಕೂಡ ಬ್ಯಾಂಗ್ಳೂರಲ್ಲಿ ಆಗಿತ್ತು. ಸೊ ಅದರಲ್ಲೆಲ್ಲ ಆಡಿದ್ಮೇಲೆ ಇವರು ಇಂಟರ್ನ್ಯಾಷನಲ್ಗೆ ನಮ್ಮ ಸಾಗರ್ ಸರ್ ಮತ್ತೆ ಎಲ್ಲ ಸೇರಿ ಅಸೋಸಿಯೇಷನಿಂದ ನಮ್ಮನ್ನೆಲ್ಲ ಒಂದು 10 ಜನನ ವರ್ಲ್ಡ್ ಚಾಂಪಿಯನ್ಶಿಪ್ ಲಾಸ್ ಏಂಜಲೀಸ್ಗೆ ಕಳಿಸಿದ್ರು. ಅಲ್ಲಿ ನಾನು 16th ರ್ಯಾಂಕ್ ಬಂದೆ, ಅಂದರೆ ಟಾಪ್ 16 ಆಡಿ ಟಾಪ್ 16 ಆಡಿದೆ. ಆಮೇಲೆ ಈ ಸತಿ ನಮ್ಮ ಥೈಲ್ಯಾಂಡಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಸ್ನೂಕರ್ ಇತ್ತು, ಅದು ಹೇಬಾಲ್ ಇತ್ತು, ಇದು ಸ್ನೂಕರು. ಇದರಲ್ಲಿ ನಾನು ಫಸ್ಟ್ 1 round ಗೆದ್ದೆ, ಆಮೇಲೆ ಸೋತ್ಬಿಟ್ಟೆ. ಬಟ್ ಐ ಮೀನ್ ನಾವು ಟಾಪ್ 15 ಇದ್ದೀನಿ ವರ್ಲ್ಡಲ್ಲಿ. ಬಹಳ ಚೆನ್ನಾಗಿ ಆಗಿತ್ತು. ಥೈಲ್ಯಾಂಡ್ ಅಲ್ಲ, ಅದು ಥೈಲ್ಯಾಂಡ್, ಬ್ಯಾಂಕಾಕ್ ಅಲ್ಲಿ. ಸಾರಿ, ಬ್ಯಾಂಕಾಕ್. ಇದು ಫಸ್ಟ್ ಟೈಮ್ ಆದದ್ದು. ಹೌದು, ವರ್ಲ್ಡ್ ಚಾಂಪಿಯನ್ಶಿಪ್ ಫಸ್ಟ್ ಟೈಮ್ ಆಗಿದೆ. ಇಂಥ ಅವಕಾಶಗೆ ನಾವು ತುಂಬಾ ಕಾಯ್ತಾ ಇದ್ವಿ. ಅಲ್ಲಿ ತುಂಬಾ ಈ ರೀತಿಯ ಬೇರೆ ಬೇರೆ ದುರಂತಗಳಿಂದಾಗಿ ಈ ಅಂಗವೈಕಲ್ಯತೆಯನ್ನು ಆದವರು ಬಂದಿದ್ದಾರೆ. ಸೊ ನಿಮ್ಗೆ ಅವ್ರ ಜೊತೆಗೆಲ್ಲ ಕಾಂಪೀಟ್ ಮಾಡುವಾಗ ನಿಮ್ಗೆ ಏನು ಅನಿಸ್ತು? ಒಂದು ಜಗತ್ತಲ್ಲಿ ನಾನೊಬ್ಬನೇ ಅಲ್ಲ, ಇನ್ನೂ ಕಷ್ಟದಲ್ಲಿ ಹಾಗೇನಾದ್ರು ಅನಿಸ್ತಾ ಅಥವಾ ಹೇಗೆ? ಹೌ ಯು ಫೀಲ್? ಅದೇ ನಾನು ಫಸ್ಟು ನನ್ನ ಅವರು ಸೆಲೆಕ್ಟರ್ಸ್ ನೋಡಿದಾಗ ನಂದು ಕ್ಯಾಟಗರಿ ಡಿಸೈಡ್ ಮಾಡಬೇಕಿತ್ತು. ಸೊ ಅವರು ಕ್ಯಾಟಗರಿ ಡಿಸೈಡ್ ಮಾಡಬೇಕಾದ್ರೆ ಅವ್ರು ಫಸ್ಟು ನಂದು ಎಲ್ಲ ಏನೇನು ಡಿಫಾರ್ಮಿಟೀಸ್ ಇದೆ ಎಲ್ಲ ಚೆಕ್ ಮಾಡಿದ್ರು. ಸೊ ನಂದು ಬಂದು ಗ್ರೂಪು ಅವರು ಇದರಲ್ಲೇ ಇಲ್ಲ, ಚಾರ್ಟಲ್ಲೇ ಇಲ್ಲ. ಅವ್ರ ಚಾರ್ಟಲ್ಲೇ ನನ್ಗಿರೋ ಡಿಫಾರ್ಮಿಟೀಸ್ಗೆ ಆ ಗ್ರೂಪೇ ಇಲ್ಲ ಆ್ಯಕ್ಚುಲಿ. ಬಿಕಾಸ್ ನಂದು ಸಪ್ರೇಟೇ ಗ್ರೂಪ್ ಮಾಡಬೇಕು. ಸಿಂಗಲ್ ಹ್ಯಾಂಡ್ ಅಂತ ಹೇಳಲಿಕ್ಕೂ ಆಗುದಿಲ್ಲ, ಯಾಕಂದ್ರೆ ಸಿಂಗಲ್ ಹ್ಯಾಂಡೆಡ್ ಅಲ್ಲಿ ಎಲ್ಲ ಬೆರಳುಗಳಿಲ್ಲ.
ಸಿಂಗಲ್ ಹ್ಯಾಂಡು ಇಲ್ಲ ಮತ್ತೆ 2 ಕಾಲು ಇಲ್ಲ. ಸೊ ನಂದು ಸಪ್ರೇಟೇ ಗ್ರೂಪ್ ಬರ್ಬೇಕು ಆಕ್ಚುಲಿ. ಬಟ್ ಅವ್ರು ಲೀಸ್ಟ್ ಗ್ರೂಪ್ ಇದ್ದಿದ್ದು ಗ್ರೂಪ್ 3 ಅಂತ. ಅದ್ರಲ್ಲಿ ಸಿಂಗಲ್ ಹ್ಯಾಂಡ್ ಇಲ್ದೇ ಇರೋರೆಲ್ಲ ಆಡ್ತಿದ್ರು. ಸೊ ಅದ್ರಲ್ಲೇ ನನ್ನ ಹಾಕಿದ್ರು. ಒಂದು ನನ್ಗೇನ್ ಡ್ರಾಬ್ಯಾಕ್ ಆಯ್ತು ಅಂದ್ರೆ ಸ್ನೂಕ್ ಹಾಕಿದಾಗ ನನ್ಗೆ ಹೈಟ್ ಕಮ್ಮಿ ಇರೋದ್ರಿಂದ ತೆಗಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೂಕರ್ ಬೋರ್ಡ್ ಅಲ್ಲಿ, ದೊಡ್ಡ ಬೋರ್ಡ್ ಅಲ್ಲ. ಸೊ ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಇದೆ. ಬಾಕಿ ಎಲ್ಲ ನಂಗೇನು ಇದಾಗ್ಲಿಲ್ಲ, ಚೆನ್ನಾಗಿತ್ತು. ನಾನು ನಾರ್ಮಲಿನೂ ತುಂಬಾ ಚೆನ್ನಾಗಿ ಆಡ್ತೀನಿ, ಬಟ್ ಅದು ಫಸ್ಟ್ ಟೈಮ್ ಇರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇತ್ತು. ಎಕ್ಸಾಕ್ಟ್ಲಿ. ನಾನು ನಿಮ್ಮ ಬಗ್ಗೆ ಸ್ಟೋರಿನೆಲ್ಲ ಓದಿದೆ, ನಿಮ್ಮ ಫೋಟೋಗಳನ್ನೆಲ್ಲ ನೋಡಿದೆ. ಪುನೀತ್ ರಾಜ್ಕುಮಾರ್ ಜೊತೆಗೂ ನೀವು ಇದ್ದೀರಿ, ರಜನಿಕಾಂತ್ ಜೊತೆಗೂ ನೀವು ಭೇಟಿಯಾಗಿದ್ದೀರಾ. ಹೇಗೆ ಅದು ರಜನಿಕಾಂತ್ ಅವರನ್ನ ಹೇಗೆ ಎಲ್ಲಿ ಭೇಟಿ ಆದ್ರಿ ಅಂತ ಹೇಳ್ಬೋದು ಸರ್? ಅದೇ ಇದು ನಾವು ಫ್ಯಾಷನ್ ಶೋ ಮಾಡ್ತಿದ್ವಲ್ಲ, ಸೊ ಒಂದ್ಸತಿ ಒಬ್ರು ಫಿಲಮ್ ಶೂಟಿಂಗ್ ಅವರು ನಮ್ಮನ್ನ ನೋಡಿದ್ರು, ನಮ್ಮ ಟೀಮ್ನ ನೋಡಿದ್ರು. ತುಂಬಾ ದೊಡ್ಡ ಟೀಮ್ ಇತ್ತು ನಮ್ದು, ಒಂದು 20-25 ಜನದ್ದು. ಸೊ ನಮ್ಮ ಟೀಮ್ ನೋಡಿ ಅವರು ನನ್ನ ಶೂಟಿಂಗ್ ಇದೆ, ನೀವು ಟೀಮ್ ಪೂರ್ತಿ ಬರ್ತೀರಾ ಅಂತ ಕರೆದ್ರು. ಸೊ ನಾನೇ ಅವಾಗ ಹೆಡ್ ಇದ್ದಿದ್ದರಿಂದ ನನ್ನ ಶೂಟಿಂಗಲ್ಲಿ ಎಲ್ಲ ಕಡೆ ಕರೆಯಕ್ಕೆ ಶುರು ಮಾಡಿದ್ರು. ನೀವು ಬನ್ನಿ, ನೀವು ಕರ್ಕೊಂಡು ಬನ್ನಿ ನಿಮ್ಮ ಟೀಮ್ನ ಅಂತ. ನನಗೆ ಶೂಟಿಂಗಲ್ಲಿ ನಮ್ಮ ಅಪ್ಪ ಅಮ್ಮನ, ನಮ್ಮ ಕಸಿನ್ಸ್ನ ಎಲ್ಲಾರು ಫಿಲಮ್ ಶೂಟಿಂಗಲ್ಲೆಲ್ಲ ನಾನು ಅವ್ರನ್ನೆಲ್ಲ ಕರ್ಕೊಂಡೋಗಿ ರೋಲ್ ಕೊಡಿಸ್ತಿದ್ದೆ. ಹಂಗೆ ಆಗಿ ಎಲ್ಲ ಆ್ಯಕ್ಟರ್ ಜೊತೆನೂ ನಾನು ಶೂಟಿಂಗ್ ಎಲ್ಲ ಮಾಡಬೇಕಾದ್ರೆ ನಾನು ಅವ್ರ ಜೊತೆ ಕೂತ್ಕೊಂಡು ಫೋಟೋಗಳು ತಗೋತಿದ್ದೆ. ವೆರಿ ನೈಸ್, ವೆರಿ ನೈಸ್. ಅದು ಅವರಿಗೆ ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಸ್ವಲ್ಪ ವಿಶೇಷ ಇದ್ದ ಕಾರಣಕ್ಕೋಸ್ಕರವಾಗಿ ಅವರು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ನೀವು ಹೇಗೆ ಈ ಧಾರಾವಾಹಿಗೆ ಹೇಗೆ ಬಂದ್ರಿ? ಅದೇ ಶೂಟಿಂಗ್ ನಡಿಬೇಕಾದ್ರೆ ಒಂದು ಆಫರ್ ಬಂತು ಹಂಗೆ. ಧಾರಾವಾಹಿ ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿದ್ದು. ನಾನು ಒಂದು 9th 10th ಇದ್ದಾಗ ಸ್ಕೂಲಿಂದ ಧಾರಾವಾಹಿ ಫಸ್ಟ್ ಮಾಡಿದ್ದು ಮನೆ ಮನೆ ಕತೆ ಅಂತ ETV ಚಾನೆಲ್ ಅಲ್ಲಿ ಬರ್ತಿತ್ತು. ನಾನು ಅವಾಗ 8th 9th ಅಲ್ಲಿ ಇದ್ದೆ. ಆಲ್ಮೋಸ್ಟ್ 2006 ಇರಬೇಕು, 6-7 ಅಲ್ಲಿ. ಸೊ ಆ ಟೈಮಲ್ಲಿ ಇತ್ತು. ಆವಾಗ ತುಂಬ ಎವ್ರಿ ಸ್ಯಾಟರ್ಡೆ ಸಂಡೇ ನಾನು ಇಲ್ಲಿಂದ ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋಗುವೆ. ಅಲ್ಲಿ 1 ಡೇ ಸ್ಟೇ ಆಗ್ಬಿಟ್ಟು ವಾಪಸ್ ಮಂಡೇ ವಾಪಸ್ ಬಂದು ಸ್ಕೂಲ್ಗೆ ಹೋಗುವೆ. ಎವ್ರಿ ಸ್ಯಾಟರ್ಡೆ ಹೋಗೋದು, ಸಂಡೇ ಅಲ್ಲಿ ಶೂಟಿಂಗ್ ಕ್ಲಿಯರ್ ಮಾಡೋದು, ಮಂಡೇ ಬಂದು ಸ್ಕೂಲ್ಗೆ ಹೋಗೋದು. ಹಂಗೆ ಮಾಡ್ತಾಯಿದ್ದೆ. 2 ವರ್ಷ ಮಾಡಿದೆ ಆ ಶೂಟಿಂಗಲ್ಲಿ. ನಿಮಗೆ ಸಂಭಾವನೆ ಕೊಡ್ತಿದ್ರ? ಸಂಭಾವನೆ ತುಂಬ ಕಮ್ಮಿ, ಸಿಕ್ಕಿಲ್ಲ ಏನೂ. ಊಟ ತಿಂಡಿ ಚೆನ್ನಾಗಿ ಕೊಡ್ತಿದ್ರು ಅಷ್ಟೇ, ಕೇಳಿದ್ನ ಕೊಡಿಸ್ತಿದ್ರು. ಅವಾಗ ಚಿಕ್ಕವನು, ತಿನ್ನಕ್ಕೆ ಆಸೆ. ಸೊ ನಂತರ ನೀವೇ ಒಂದು ಧಾರಾವಾಹಿ ಮಾಡಿರ್ತೀರಾ? ಹೇಗೆ ಧಾರಾವಾಹಿ ಮಾಡಿದ್ದೀರಾ ನೀವು? ನಾನು ಕೋ-ಪ್ರೊಡ್ಯೂಸರ್ ಆಗಿ ಒಂದು ಫ್ಯಾಷನ್ ಅಂತ ಫಿಲಮಲ್ಲಿ ಮಾಡಿದ್ದೀವಿ. ಅದ್ರಲ್ಲಿ ನಾನು ಆ್ಯಕ್ಟಿಂಗು ಮಾಡಿದ್ದೀನಿ, ಕೋ-ಪ್ರೊಡ್ಯೂಸರು, ಮತ್ತು ನಾನು ಎಲ್ಲ ಫ್ರೆಂಡ್ಸ್ನೂ ಅದ್ರಲ್ಲಿ ರೋಲ್ ಕೊಡಿಸಿದ್ದೀನಿ. ನೀವು ಇದರಲ್ಲೂ ಇದ್ದೀರಿ, ಆರ್ಮ್ ರೆಸ್ಲಿಂಗ್ನಲ್ಲೂ ಇದ್ದೀರಲ್ಲ ನೀವು? ಆರ್ಮ್ ರೆಸ್ಲಿಂಗಲ್ಲಿ ಸತಿ ಸ್ಟೇಟ್ ಲೆವೆಲ್ ಇತ್ತು ಮೈಸೂರಲ್ಲಿ. ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಅದ್ರಲ್ಲಿ ಸೆಕೆಂಡ್ ಬಂದೆ. ಫಸ್ಟ್ ಬರ್ಬೋದಿತ್ತು, ಬಟ್ ಅವ್ನು ತುಂಬ ಗಟ್ಟಿ ಪ್ರಾಕ್ಟೀಸ್ ಇರಲಿಲ್ಲ ನಮಗೆ. ಸೊ ಎಷ್ಟೋ ಜನ ಈ ವಿಚಾರದಲ್ಲಿ, ಈ ದೈಹಿಕ ನ್ಯೂನ್ಯತೆಯ ವಿಚಾರದಲ್ಲಿ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಬಟ್ ನಿಮ್ಮನ್ನು ನೋಡಿದ ಕ್ಷಣ ನಮಗೂ ಭಾಳ ಖುಷಿ ಆಗ್ತದೆ. ನಿಮ್ಮ ಮೊಗದಲ್ಲಿರುವಂಥ ಆ ಸಂಭ್ರಮ, ಸಂತೋಷ, ಇದಕ್ಕೆಲ್ಲ ಸ್ಪೋರ್ಟ್ಸ್ ಕಾರಣ ಅಂತ ಹೇಳ್ಬೋದಾ? ಹೌದು, ಇದಕ್ಕೆಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮ ಕಾರಣ, ನಮ್ಮ ಫ್ಯಾಮಿಲಿ ಕಾರಣ. ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಎಲ್ಲರೂ, ನಮ್ಮ ಫ್ರೆಂಡ್ಸು ಸರ್ಕಲ್ಲು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಪ್ಲಸ್ ಅದ್ರ ಜೊತೆ ಆ ಸಪೋರ್ಟಲ್ಲಿ ನನ್ನ ಮೋಟಿವೇಟ್ ಮಾಡಿ ಸ್ಪೋರ್ಟ್ಸ್ ಆಡೋಕ್ಕೆ ನನಗೆ ತುಂಬ ಇದು ಮಾಡ್ತಾರಲ್ಲ, ಪುಷ್ ಮಾಡ್ತಾರಲ್ಲ, ಅದರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ನನ್ನ ಫ್ರೆಂಡ್ಸು ನನ್ನ ಜೊತೆ ಆಡೋಕ್ಕೆ ಹೋಗೋಣ ಅಂದರೆ ಎಲ್ಲ ಕೆಲಸ ಬಿಟ್ಟು ನನ್ನ ಜೊತೆ ಆಡೋಕ್ಕೆ ಬರ್ತಾರೆ. ಬೇರೆ ಕಡೆ ಹೋದಾಗ ಒಬ್ಬೊಬ್ರು ಯೋಚಿಸ್ತಾರೆ ನನ್ನ ಜೊತೆ ಆಡೋಕ್ಕೆ, ಇವ್ನು ಹೆಂಗೆ ಆಡ್ತಾನೆ, ಇವ್ನ ಕೈಲಿ ಆಗತ್ತಾ ಅಂತ ಯೋಚಿಸ್ತಾರೆ. ಬಟ್ ನನ್ನ ಫ್ರೆಂಡ್ಸ್ ಗೊತ್ತಲ್ಲ ಚೆನ್ನಾಗಿ ಆಡ್ತಾನೆ ಅಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾರೆ ನನ್ನ ಜೊತೆ. ನಾನು ತುಂಬ ಜನ ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೀಟ್ಗಳ ಜೊತೆ ಮಾತಾಡಿದ್ದೀನಿ. ಅವರಲ್ಲಿ ಒಂದು ಅಭಿಪ್ರಾಯ ಇತ್ತು, ನಮ್ಮ ದೇಶದಲ್ಲಿ ಮತ್ತು ಬೇರೆ ಕಂಟ್ರಿಗಳಲ್ಲಿ ವಿಭಿನ್ನವಾದಂಥ ನಿಲುವುಗಳಿವೆ. ನೀವು ಕೂಡ ವಿದೇಶಗಳಲ್ಲಿ ಕಾಂಪೀಟ್ ಮಾಡಿದ್ದೀರಾ, ದುಬೈಗೂ ಹೋಗಿದ್ದೀರಾ. ಸೊ ನಿಮ್ಮನ್ನು ಅಲ್ಲಿ ಯಾವ ಥರ ನೋಡಿಕೊಂಡ್ರು? ಇಂಡಿಯಾದಲ್ಲಿ ವಿಶೇಷ ಚೇತನರಿಗೆ ಯಾವ ರೀತಿಯಲ್ಲಿ ಸ್ಥಾನಮಾನ ಇದೆ ಕಂಪೇರ್ ಟು ದ
ಬೇರೆ ದೇಶಗಳಿಗೆ ಹೋಲಿಸಿದಾಗ ಅಂತ ಹೇಳಿ? ನಿಜ ಹೇಳಬೇಕು ಅಂದರೆ ಇಂಡಿಯಾಲಿ ವಿಶೇಷಚೇತನರಿಗೆ ಅಷ್ಟೊಂದು ಪ್ರಿವಿಲೇಜ್ ಸಿಗ್ತಾ ಇಲ್ಲ ಇನ್ನವರೆಗೂ. ಮುಂದಿನ ಸಿಗ್ಬಹುದು, ಬಿಕಾಸ್ ಈಗೀಗ ಬರ್ತಾ ಇದೆ ಅದು. ಐ ಆಮ್ ಅಬ್ಸರ್ವಿಂಗ್ ಇಟ್. ಮುಂಚೆ ಅಷ್ಟು ಇರ್ಲಿಲ್ಲ. ಇತ್ತೀಚೆಗೆ ಎಲ್ಲ ಕಡೆ ವಾಶ್ರೂಮ್ಗಳು ಎಲ್ಲ ಮಾಲ್ಗಳಲ್ಲಿ ಎಲ್ಲ ಶುರು ಮಾಡಿದ್ದಾರೆ. ಕ್ರೀಡೆಯಲ್ಲಿಯೂ ಹಾಗೆ ಈ ವರ್ಷ ವರ್ಲ್ಡ್ ನಡೆಯಿತು, ವರ್ಲ್ಡ್ ಚಾಂಪಿಯನ್ಶಿಪ್ ಚೆನ್ನೈನಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅಥವಾ 1500 ಅಥ್ಲೀಟ್ಗಳು ಪಾಲ್ಗೊಂಡ್ರು. ಟೋಕಿಯೋ ಒಲಿಂಪಿಕ್ಸ್, ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಎಲ್ಲ ಪದಕಗಳು ಬೇರೆಯವರಿಗೆ ಸ್ಫೂರ್ತಿಯಾಗಿ ಈಗ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಬಟ್ ಫಾರಿನ್ ಅಲ್ಲಿ ಎಸ್ಪೆಷಲಿ ನಾನು ನೋಡ್ದಂಗೆ ಥೈಲ್ಯಾಂಡ್, ದುಬೈಯಲ್ಲೆಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಾವು ಸ್ಪೆಷಲಿ ಏಬಲ್ಡ್ನ ಅವರು ಸ್ಪೆಷಲಿ ಏಬಲ್ಡು ಹೇಳಲ್ಲ, ಅವರು ಪೀಪಲ್ ಆಫ್ ಡಿಟರ್ಮಿನೇಷನ್ ಅಂತ ಕರೀತಾರೆ. ದಟ್ ಈಸ್ ಲೈಕ್ POD, ಪೀಪಲ್ ಆಫ್ ಡಿಟರ್ಮಿನೇಷನ್. ವೆರಿ ಗುಡ್. ನಂಗೆ ತುಂಬಾ ಖುಷಿ ಆಯ್ತು ಅದ್ ನೋಡಿ. ಅಲ್ಲಿ ನಿಮ್ಮನ್ನಲ್ಲಿ VVIP ಗಿಂತ ಮುಂದೆ ನಿಮ್ಮನ್ನ ನೋಡಿಕೊಳ್ಳುತ್ತಾರೆ. 3 ಲೈನ್ ಇತ್ತು. ಒಂದ್ ಲೈನ್ ಅಲ್ಲಿ ನಾರ್ಮಲ್ ಪೀಪಲ್ ಅಲ್ಲಿ ತುಂಬಾನೇ ಕ್ರೌಡ್ ಇತ್ತು, ಎಲ್ಲಿಗೆ ಬುರ್ಜ್ ಖಲೀಫಾ ಹೋಗಕ್ಕೆ. ಸೊ ಇನ್ನೊಂದು ಲೈನ್ ಅಲ್ಲಿ VVIPs ನಿಂತಿದ್ರು, ಒಂದು 10-15 ಜನ 20 ಜನ, ಅವ್ರು ರಾಜರು ಎಲ್ಲ ಇದ್ರು. ಪ್ಲಸ್ ನಾವು ಹೋಗಿದ ತಕ್ಷಣ ನನ್ನ ಜೊತೆ ಇಬ್ರುನ ಜೊತೆಗೆ ಫಸ್ಟ್ ಬಿಟ್ರು. ನನ್ನ ಜೊತೆ ಇಬ್ರು ಲೇಡೀಸ್ನ ಫಸ್ಟ್ ಬಿಟ್ರು ನಮ್ನೆ. ಅವ್ರನ್ನ ಸ್ಟಾಪ್ ಮಾಡಿಸಿ ನಮ್ನ ಕಳಿಸಿ ಆಮೇಲೆ ಅವ್ರನ್ನ ಕಳಿಸೋದು. ಆ ತರದಲ್ಲಿ ಒಂದು ಅಲ್ಲಿ ನೋಡ್ಕೊಳ್ತಾರೆ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈಗ ಈ ವಾಟ್ ಇಸ್ ದ ನೆಕ್ಸ್ಟ್ ಅಂತ, ಈಗ ಸ್ನೂಕರು ಪ್ರತಿಯೊಂದರಲ್ಲಿ ಇದ್ದೀರಿ ನೀವು. ಯಾವುದು ನಿಮಗೆ ಕೈಗೆ ಸಿಗ್ತದೆ ಇವಾಗ? ಅದೇ ಇವಾಗ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲ ದೇಶಗಳಿಂದ ನಮ್ಗೆ ಇನ್ವೈಟ್ ಬರ್ತಾ ಇದೆ, ಕರೀತಾ ಇದ್ದಾರೆ. ಗೌರ್ಮೆಂಟ್ ಕಡೆಯಿಂದಾನು ಸ್ವಲ್ಪ ನಮ್ಗೆ ಸ್ಪಾನ್ಸರ್ ಎಲ್ಲ ಸಿಗ್ತಾ ಇದೆ. ಎಲ್ಲ ಹೋಗ್ತಾ ಇದೀವಿ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಲೈಫ್ ನಿಜ ಚೇಂಜ್ ಆಗಿದೆ. ಮತ್ತೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಂಗೆ ಸುತ್ತಕ್ಕೆ ತುಂಬಾ ಇಷ್ಟ. ದೇಶ ನೋಡ್ಬೇಕಂತ ನಂತ ತುಂಬಾ ಅಡ್ವೆಂಚರಸ್ ನಾನು. ಎಲ್ಲಾನು ಇದ್ ಮಾಡ್ಬೇಕು, ಎಲ್ಲ ಪ್ರಪಂಚ ನೋಡಿ ನನ್ನ ಎಕ್ಸ್ಪೀರಿಯನ್ಸ್ನ ತಗೋಬೇಕು ಅಂತ ತುಂಬ ಆಸೆ ಇದ್ರು. ಅದೇ ಇದರಿಂದ ನನಗೆ ಒಳ್ಳೆ ಇದಾಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ. ಮತ್ತು ನೆಕ್ಸ್ಟು ನಾನು ಅದೇ ಅಂದ್ಕೊಂಡಿರೋದು, ಒಳ್ಳೆ ಇದು ಮಾಡಿಬಿಟ್ಟು ಹೆಸರು ಮಾಡಿಬಿಟ್ಟು ಈ ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಗೆದ್ದು ನೆಕ್ಸ್ಟು ಒಂದು ಅಕಾಡೆಮಿ ತೆಗ್ದು ಮೈಸೂರಲ್ಲಿ, ಪೂಲ್ ಅಕಾಡೆಮಿ ಅಂತ ಮಾಡಿ ಪೂಲ್ ಟೂರ್ನಮೆಂಟ್ಸ್ ಎಲ್ಲ ಮಾಡಿ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ಜನರನ್ನ ಮುಂದೆ ತರ ನಮ್ಮ ತರ ಇನ್ನ ಎಷ್ಟು ಮೈಸೂರಿಂದ ನಾನು ಒಬ್ನೇ ಇದುವರೆಗೂ ಬಂದಿರೋದು. ಇನ್ನೂ ಜನ ಬರ್ಬೇಕು, ಇನ್ನೂ ಜನ ಇದ್ದಾರೆ, ಬರ್ತಾರೆ. ಎಲ್ಲಾದ್ರೂ ನಾನು ಫುಲ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನೀವು ನಿಮಗೆ ಸಹಾಯ ಬೇಕೀಗ ಎಟ್ ದ ಮೂಮೆಂಟ್, ಯಾವುದೋ ಒಂದು ಸಣ್ಣದ ಅಥವಾ ಇನ್ಯಾವುದೇ ರೀತಿಯಲ್ಲಿ ಒಂದು ಸಹಾಯ ಬೇಕಾಗ್ತದೆ. ಆದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀವೇ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀರಾ. ನಾನು ಕೆಲವು ಸುದ್ದಿಗಳನ್ನು ಓದಿದ್ದೆ ನಿಮ್ಮದು ಆಂದೋಲನದಲ್ಲಿ, ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು, ಇಲ್ಲೆಲ್ಲ ನಾನು ನೋಡಿದ್ನಲ್ಲ. ನೀವು ನಿಮ್ಮಲ್ಲಿ ಒಂದು ಸಹೃದಯತೆ ಇದೆ. ಅದೇನಂತ ಹೇಳಿದರೆ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಮನಸ್ಸು. ಬೀದಿಯಲ್ಲಿ ಮಲಗಿದ್ದ ನಿರಾಶ್ರಿತರಿಗೆ ಹೋಗಿ ಬೆಡ್ಶೀಟ್ ಕೊಟ್ಟಂಥ ಒಂದು ಚಿತ್ರವನ್ನು ನೋಡಿದೆ. ಬೇರೆ ಬೇರೆ ರೀತಿಯಲ್ಲಿ ನೀವು ಸಹಾಯ ಮಾಡ್ತಿದ್ರಿ. ಸೊ ಇದು ಹೇಗೆ ಬಂತು, ಯಾರಿಂದ ಬಂತು, ಯಾರನ್ನು ನೋಡಿ ನೀವು ನಿಮ್ಮ ಮನಸ್ಸಿನಲ್ಲಿ ಇದಾಯಿತು ಅಂತ? ನಮ್ಮ ಜೈನ್ಸಲ್ಲಿ ಫಸ್ಟ್ ಮೋಟೋ ಇರೋದೇ ಲಿವ್ ಆ್ಯಂಡ್ ಲೆಟ್ ಲಿವ್. ಸೊ ಎಲ್ಲಾನು ಚೆನ್ನಾಗಿ ನೋಡ್ಕೊಳ್ಳೋದೇ ನಮ್ಮ ಉದ್ದೇಶ. ನಾವು ಚೆನ್ನಾಗಿಲ್ದೋದು ನಮ್ಮ ಅಕ್ಕಪಕ್ಕವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದೇ ನಾವು ಕಲ್ತಿರೋದು. ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಅದೇ ಹೇಳ್ತಾಯಿದ್ರು, ನಿನ್ನ ಕೈಯಲ್ಲಿ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗತ್ತೋ ಇಲ್ವೋ, ಕೆಟ್ಟದ್ದು ಮಾತ್ರ ಮಾಡಬೇಡ, ಆದಷ್ಟು ಟ್ರೈ ಮಾಡು ಒಳ್ಳೇದು ಮಾಡೋದಕ್ಕೆ ಅಂತ ಹೇಳ್ಕೊಡೋರು. ಸೊ ನಾನು ಯಾವಾಗಲೂ ಏನು ಮಾಡ್ತಿದ್ದೆ ಅಂದರೆ, ಯಾರೇ ನಂಗೆ ಹೆಲ್ಪ್ ಕೇಳ್ಕೊಂಡು ಬರಲೆ ಆದಷ್ಟು ಹೌ ಮಚ್ ಐ ಕ್ಯಾನ್ ನಾನು ಅಷ್ಟು ಟ್ರೈ ಮಾಡಿಕೊಡುವೆ. ನನ್ನ ಕೈಲಿ ಇಲ್ಲ ನನ್ನ ಫ್ರೆಂಡ್ಸ್ ಕೈಲಿ ಏನಾದರೂ ಆಗ ಸಹಾಯ ಆದರೆ ಮಾಡಿಕೊಡುವೆ. ಎಲ್ಲ ಹೇಳುವೆ ನನ್ನ ಕೈಲಿ ಆಗಲ್ಲ ಅಂತ. ಆ ಥರ ಮಾಡಿ ಏನಾಗ್ತಿದೆ ಮಾಡ್ತಿದ್ದೆ. ಆ ಮಾಡೋ ಇದರಲ್ಲೇ ನಾನು ಕೇಳಿದ್ದೆ, ಕರ್ಮ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಸೊ ದೇವರು ಯಾವುದಾದ್ರೂ ದಾರಿಯಿಂದ ನನಗೆ ನಾನೇನು ಯೋಚಿಸ್ತಿರ್ತಿದ್ನೋ ಅದು ಆಗಂಗೆ ಮಾಡ್ತಿದ್ರು. ಸೊ ಐ ಥಿಂಕ್ ಗಾಡ್ಸ್ ಪವರ್ ಇದೆ, ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಆಗುತ್ತೆ. ಗಾಡ್ ಹ್ಯಾಸ್ ಗಿವನ್ ಮೀ ಅ ಗ್ರೇಟ್ ಲೈಫ್
ತುಂಬ ಖುಷಿ ಆಗುತ್ತೆ ನನಗೆ. ಪ್ಯಾರಾ ಒಲಿಂಪಿಕ್ಸ್ ಬಂದಾಗ ಈಗ ನಿಮ್ಮ ಈ ಬಿಲಿಯರ್ಡ್ಸು, ಸ್ನೂಕರ್ ಅಂದರೆ ಕ್ಯೂ ಸ್ಪೋರ್ಟ್ಸ್ ವಿಶೇಷ ಚೇತನರಿಗಾಗಿ, ದಿವ್ಯಾಂಗರಿಗಾಗಿ ಒಂದು ಸಂಘಟನೆ ಆಗ್ತಾ ಇದೆ. ಸೊ ಅದು ಯಾವ ಹಂತಕ್ಕೆ ಬಂದಿದೆ ಬೆಂಗಳೂರಿನಲ್ಲಿ ಅಂತ ಕೇಳ್ಬೋದಾ? ಒಂದು ನ್ಯಾಷನಲ್ ಲೆವೆಲ್ ಆಗ್ಬೇಕಂತ ಇದೆ, ಅದು ಬೆಂಗಳೂರಿನಲ್ಲೇ ಆಗ್ತಾ ಇದೆ. ಹೌದು, ಈಗ ಅವರು ಶುರು ಮಾಡಿ ಐ ಥಿಂಕ್ 1 year ಆಗಿದೆ ಅಷ್ಟೇ. ಇದು ಇನ್ನ ಚಿಕ್ಕ ಪುಟ್ಟು ಮಗು ತರ ಇದೆ, ಇನ್ನ ಬೆಳಿಬೇಕು, ಇನ್ನ ಜನರಿಗೆ ಗೊತ್ತಾಗ್ಬೇಕು. ನಾನ್ ಮೈಸೂರಲ್ಲಿ ನಂಗೆ ಒಬ್ಬನಿಗೆ ಇದಾಗಿರೋ ಚಾನ್ಸ್ ಸಿಕ್ಕಿರೋದು. ಸೊ ಇನ್ನ ತುಂಬಾ ಜನಕ್ಕೆ ಗೊತ್ತಾಗ್ಬೇಕು, ಇನ್ನ ಬೆಳಿಬೇಕು. ಈಗ ಬ್ಯಾಂಗ್ಳೂರು, ಕರ್ನಾಟಕ ಅಲ್ಲಿ ತುಂಬಾ ಫೇಮಸ್ ಆಗ್ತಾ ಇದೆ. ನೆಕ್ಸ್ಟ್ ನಾನು ಅನ್ಕೋತೀನಿ ಇಂಡಿಯಾಲೂ ಫೇಮಸ್ ಆಗಿದೆ ನ್ಯಾಷನಲ್ ಮಾಡಿದ್ಮೇಲೆ. ಬಟ್ ಇನ್ನ ಜನಕ್ಕೆ ಗೊತ್ತಾಗ್ಬೇಕಿದೆ. ತುಂಬಾ ಜನ ಇದ್ದಾರೆ, ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈ ಸೋಷಿಯಲ್ ನೆಟ್ವರ್ಕ್ಸು ಅದನ್ನು ತಿಳಿಸ್ತಾ ಇದ್ದೀವಿ. ನೋಡೋಣ, ಈಗ ಆಗತ್ತೆ. ಐ ಥಿಂಕ್ ಈ ಮೇಲೆ ಗೌರ್ಮೆಂಟು ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಫಸ್ಟ್ ಟೈಮ್ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿರೋದ್ರಿಂದ ಅದು ಮೆಡಲ್ ಬಂದಿದೆ. ಹೌದು, ನಮ್ಗೆ 2 ಸಿಲ್ವರು 1 ಬ್ರಾನ್ಸ್ ಬಂದಿದೆ ಇಂಡಿಯಾಗೆ. ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ತುಂಬಾ ಖುಷಿ ಆಗುತ್ತೆ. ನೀವು ಇದಕ್ಕಿಂತ ಮೊದಲು ವರ್ಲ್ಡ್ ಚಾಂಪಿಯನ್ಶಿಪ್ಗಿಂತ ಮೊದಲು ಒಂದು ಇಂಟರ್ನ್ಯಾಷನಲಿ ಪಾಲ್ಗೊಂಡಿದ್ದೀರಿ ನೀವು, ಅವಾರ್ಡ್ ಎಲ್ಲ ಬಂದಿದೆ. ಅದು ಎಲ್ಲಿ ಅಂತ ಕೇಳ್ಬೋದಾ? ಅದು ಪೂಲ್ ಟೂರ್ನಮೆಂಟ್ ಇತ್ತು ಪಟಾಯಲ್ಲಿ. ಎವ್ರಿ ಮಂತ್ ಒಂದು ದೊಡ್ಡ ಟೂರ್ನಮೆಂಟ್ ಆಗುತ್ತೆ ಅಲ್ಲಿ ಪಟಾಯಲ್ಲಿ, ಪೂಲ್ ಟೂರ್ನಮೆಂಟ್. ಅದ್ರಲ್ಲಿ ಸಿಂಗಲ್ಸು, ಡಬಲ್ಸ್ ಅಂತ ಆಡ್ಬೋದು. ಅದರಲ್ಲಿ ಎಲ್ಲರದು ಒಂದೊಂದು ಸ್ಕೋರ್ಸ್ ಇರುತ್ತೆ, ಹ್ಯಾಂಡಿಕ್ಯಾಪ್ ಇರುತ್ತೆ. ನಾರ್ಮಲ್ ಪೀಪಲ್ಗೂ ಒಂದು ಅವ್ರು ಹೆಂಗೆ ಆಡ್ತಾರೆ ನೋಡ್ಬಿಟ್ಟು ಅದ್ರ ಮೇಲೆ ಅವ್ರು ಬೇಸಿಕ್ ಇದು ಮಾಡಿರ್ತಾರೆ. ಸೊ ನಾನು ನನ್ನ ಫ್ರೆಂಡ್ ಹರೀಶ್ ಅಂತ ಇದ್ದಾರೆ, ಮೈಸೂರವ್ರೆ, ಒಳ್ಳೆ ಸ್ನೂಕರ್ ಪ್ಲೇಯರು. ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಅಲ್ಲಿ 4th place ಬಂದಿದ್ರು. ಸೊ ಅವರು ನಾನು ಸೇರಿ ಹೋಗಿ, ನಾವು ಪ್ಲಾನ್ ಮಾಡ್ಕೊಂಡೇ ಹೋಗಿದ್ವಿ. ಅಲ್ಲಿ ಹೋಗಿ ಗೆದ್ಬಿಟ್ಟು ಬರೋಣ ಎಲ್ಲರ ಮುಂದೆ. ಅಲ್ಲಿ ಪೂರ್ತಿ ವರ್ಲ್ಡ್ ಇಂದ ಬರ್ತಾರೆ ಅಲ್ಲೂ ಪೂಲ್ ಟೂರ್ನಮೆಂಟ್ಗೆ. ಸೊ ಅಲ್ಲಿ ಹೋಗಿ ಗೆದ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿ ಗೆದ್ಬಿಟ್ಟು ಬಂದ್ವಿ. ಫಸ್ಟ್ ಪ್ರೈಸ್ ಬಂದಿತ್ತು. ವೆರಿ ಗುಡ್. ಆಲ್ಮೋಸ್ಟ್ 3 lakh rupees ಕ್ಯಾಶ್ ಪ್ರೈಸ್ ಕೊಟ್ಟಿದ್ರು ಅವರು. ವೆರಿ ನೈಸ್, ವೆರಿ ನೈಸ್. ತುಂಬ ಖುಷಿ ಆಯಿತು ಅದು ಗೆದ್ದಿ. ಈ ಸಮಾಜದಲ್ಲಿ ನೀವು ತುಂಬಾ ಜನರಿಗೆ ಸ್ಫೂರ್ತಿಯಾಗಿದ್ದೀರಿ. ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ದಿಸ್ ಸೊಸೈಟಿ. ನಿಮ್ಮ ಬದುಕಿನಲ್ಲಿ ನಿಮಗೆ ಯಾರಾದರೂ ಇನ್ಸ್ಪಿರೇಷನ್ ಆಗಿದ್ದಾರಾ, ಸ್ಫೂರ್ತಿ ಆಗಿದ್ದಾರಾ? ನಾನು ತುಂಬ ಜನ ನೋಡ್ತಿದ್ದೆ, ಆ್ಯಕ್ಟರ್ಸ್ನ, ಸ್ಪೋರ್ಟ್ಸ್ ಮ್ಯಾನ್ನ ಎಲ್ಲನೂ ನೋಡ್ತಿದ್ದೆ. ಬಟ್ ನಂಗೆ ಅನಿಸಿದ್ದೇನೆಂದರೆ, ನನಗೆ ಸ್ಫೂರ್ತಿ ನಾನೇ ನನ್ನ ಇನ್ಸ್ಪೈರ್ ಮಾಡ್ಕೊಂಡು ಮಾಡ್ತಿದ್ದೆ. ಯಾಕಂದರೆ ಎಲ್ಲಾನು ನೋಡಿದಾಗ ನನಗೆ ನಾನು ತುಂಬ ಡಿಫ್ರೆಂಟ್ ಆಗಿದ್ದೀನಿ. ನಮ್ಮ ಅಪ್ಪ ಅಮ್ಮ ಆಲೋಕ ಅಂತ ಬೇರೆ ಹೆಸರಿಟ್ಟಿದ್ರು, ಆ ಲೋಕ ಅಂತ ಅನ್ಕೋತಿದ್ದೆ. ಸೊ ಬೇರೆ ದುನಿಯಾದಿಂದ ಬಂದಿದ್ದೀನಿ ಅಂತ. ಸೊ ನಂಗೆ ಅನ್ನಿಸ್ತಿದ್ದಿದೆ ಏನಂದರೆ, ನಾನು ಡಿಫ್ರೆಂಟ್ ಆಗಿರೋದ್ರಿಂದ ನಾನು ಡಿಫ್ರೆಂಟಾಗಿ ಯೋಚನೆ ಮಾಡಿ ನಾನೇ ನನ್ನ ಯಾವ್ಯಾವ ದಾರಿಯಲ್ಲಿ ಹೆಂಗೆ ಮಾಡಬೇಕು ಆ ಕೆಲಸಗಳನ್ನ, ಹೆಂಗೆ ಆಗದಿರೋದನ್ನ ನಾನು ಟ್ರೈ ಮಾಡ್ಬೋದು ಅನ್ನೋದನ್ನ ಟ್ರೈ ಮಾಡ್ತಿದ್ದೆ. ಸೊ ಅದರಿಂದ ಐ ಥಿಂಕ್ ಐ ಇನ್ಸ್ಪೈರ್ ಮೈ ಸೆಲ್ಫ್. ಸೊ ಎಲ್ಲರೂ ಅದು ಮಾಡ್ಬೇಕು. ಆ್ಯಕ್ಚುಲಿ ಯಾರು ಇಲ್ದೋಗ್ಲಿ ಅವ್ರು ಇನ್ಸ್ಪೈರ್ ಮಾಡ್ಕೊಂಡು ಯಾವತ್ತೂ ಡಲ್ ಆಗಬಾರ್ದು ಲೈಫಲ್ಲಿ. ತುಂಬ ಧನ್ಯವಾದಗಳು ಅಲೋಕ್ ಅವರೇ. ನಿಮ್ಮ ಸಾಧನೆ, ನಿಮ್ಮ ಯಶಸ್ಸು ಬೇರೆಯವರಿಗೆ ಸ್ಫೂರ್ತಿಯಾಗಲಿ. ನಿಮಗೂ ಕೂಡ ಮತ್ತಷ್ಟು ಸಾಧನೆ ಮಾಡುವಂಥ ಶಕ್ತಿ ದೇವರು ನಿಮಗೆ ನೀಡಲಿ ಅಂತ ಹಾರೈಸ್ತೀವಿ. ಸ್ನೇಹಿತರೆ ನಮಸ್ಕಾರ. ನಮ್ಮೊಂದಿಗೆ ಅಲೋಕ್ ಜೈನ್ ಅವರ ತಂದೆ ರಮೇಶ್ ಜೈನ್ ಇದ್ದಾರೆ. ಸೊ ಹೋಟೆಲ್ ಉದ್ಯಮಿ ಹಾಗೂ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಅಲೋಕ್ ಬಗ್ಗೆ ತಾವೆರಡು ಮಾತಾಡಬೇಕು. ಯಾಕಂತ ಹೇಳಿದ್ರೆ ಅವರೊಂದು ಸ್ಫೂರ್ತಿಯ ಸೆಲೆ ಆಗಿದ್ದಾರೆ. ಅವ್ರ ಬಗ್ಗೆ ಸಮಾಜ ಉತ್ತಮ ಮಾತುಗಳನ್ನು ಆಡ್ತಾ ಇದೆ. ಹೇಳಿ ಸರ್ ಅವ್ರ ಬದುಕಿನ ಬಗ್ಗೆ. ಅವ್ರ ಬದುಕಿನ ಬಗ್ಗೆ ಏನು ಹೇಳಬೇಕಾದ್ರೆ, ಸಮಾಜವನ್ನು ಅವರನ್ನು ಕೀಳುಮಟ್ಟಿಗೆ ನೋಡೋದ್ರೆ ಸಾಕು. ಯಾಕೆಂದರೆ ಡಿಫ್ರೆಂಟೇಬಲ್ ಇರೋದ್ರಿಂದ ಅವ್ರಿಗೆ ಸಮಾಜದಲ್ಲಿ ಸಮಸ್ಥಾನ ಕೊಟ್ಟು ಅವ್ರನ್ನ ನೀವು ಡೆವಲಪ್ ಮಾಡಿದ್ರೆ, ಅವ್ರನ್ನ ಮುಂದೆ ತಂದಿದ್ರೆ ಅವರು ಸಮಾಜಕ್ಕೆ ಒಂದು ಕೀರ್ತಿ ಸ್ಫೂರ್ತಿ ಏನು ಬೇಕಾದ್ರೂ ತರೋಕ್ಕೆ ಸಾಧ್ಯವಿದೆ. ದೇವರು ಅಂಥ ಮಕ್ಕಳಲ್ಲಿ ಸ್ಪೆಷಲ್ ಊರ್ಜೆ
ಸ್ಪೆಷಲ್ ಅಬಿಲಿಟಿ, ಎಲ್ಲ ಸ್ಪೆಷಲ್ ಕೊಟ್ಟಿರ್ತಾರೆ. ಅದನ್ನ ಸಮಾಜನ ಚೇತನ ಅವ್ರಿಗೆ ಪ್ರಮೋಟ್ ಮಾಡಬೇಕು. ಆ ಥರ ಮಾಡಿದ್ರೆ ಖಂಡಿತ ಅವರು ಒಂದು ದೇಶಕ್ಕಾಗಲಿ ಅವರ ಸ್ವಂತಕ್ಕಾಗಲಿ ಒಳ್ಳೆ ಒಂದು ಹೆಸರು ತರ್ತಾರೆ. ಅಲೋಕ್ ನಮ್ಮ ಜೊತೆ ಮಾತಾಡ್ತಾ ಒಂದು ಮಾತು ಹೇಳಿದರು. ನಾನು ಹುಟ್ಟಿದಾಗ ಡಾಕ್ಟ್ರು ಈ ಮಗುವನ್ನ ಇದು ಮಾಡಿ ಅಂತ ಹೇಳಿದ್ರು ಅಂತ ಇಲ್ಲ. ಅಲ್ಲಿ ಸ್ಮಾಲ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಅಂತ ಇಲ್ಲ, ನರ್ಸು ಯಾರೋ ಹೇಳಿರ್ತಾರೆ ಇಂಥ ಮಗು ತಗೊಂಡು ಏನ್ ಮಾಡ್ತೀವಿ ಒಂಥರ ನೋಡಿದ್ರೆ ಡಿಸ್ಕರೇಜ್, ಕೈ ಇಲ್ಲ ಕಾಲಿಲ್ಲ ಏನಿಲ್ಲ ಹೆಂಗೆ, ಅದು 7.5 months ಪ್ರೀ ಮೆಚೂರ್ಡ್ ಬೇಬಿ. ಸೊ ಇಂಥ ಮಗುನ ಇಟ್ಕೊಂಡು ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರು. ಡಾಕ್ಟರ್ ಅಂತ ನಾವು ಹೇಳಕ್ ಆಗಲ್ಲ, ಬಿಕಾಸ್ ಸಮ್ಮನ್ ಹೀಗೆ ಇರ್ತಾರೆ. ಅದು ಕ್ವೈಟ್ ನ್ಯಾಚುರಲ್ ಇಲ್ಲ. ಇಂಥ ಮಗುನ ನೀವು ಕೆಲವ್ರ ಮನಸ್ಸಲ್ಲಿ ಇರ್ತದೆ, ಕೆಲವ್ರು ಹೇಳ್ತಾರೆ, ಕೆಲವರು ಹೇಳಿರ್ತಾರೆ ಇಂಥ ಮಗುನ ತಗೊಂಡು ಏನ್ ಮಾಡ್ತೀರಾ, ಅದು ಸಫರ್ ಪಡ್ತದೆ, ನೀವು ಸಫರ್ ಪಡ್ತೀರಾ. ಬಟ್ ನಮ್ಮ ಮದರ್ ಇನ್ ಲಾ ಇದ್ದವರು ಇಲ್ಲ ಅದು ಏನೇ ಇರಲಿ, ನಾವು ಜೈನ್ ಆಗಿ ಒಂದು ನಾಯಿನ ಒಂದು ಹಸುನ ಸಾಕ್ತೀವಿ. ಇದು ಆಫ್ಟರ್ ಆಲ್ ಮನುಷ್ಯ ಮತ್ತು ನಮ್ದು ಶ್ರೇಷ್ಠ ಜನ್ಮ. ಏನೋ ನಮ್ಮ ಋಣ ಇದೆ, ನಮ್ಮ ಋಣ ಇದೆ. ಸೊ ನೋಡೋಣ, ಒಂದು ಚಾನ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಅವರನ್ನು ನಮಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾವು ಭಾಳ ಡಿಸ್ಟರ್ಬ್ ಆಗಿದ್ವಿ, ಮೆಂಟಲಿ ಭಾಳ ಡಿಸ್ಟರ್ಬ್ ಇದ್ವಿ. ಒಂದು 6 ತಿಂಗಳು ಅಂತೂ ನಮಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಪೊಸಿಷನಲ್ಲಿ ಇದ್ವಿ. ಗ್ರ್ಯಾಜುವಲಿ ಡೇ ಬೈ ಡೇ ಹೆಂಗೆ ಮಗು ಬೆಳೀತಾ ಇತ್ತು ಹಂಗೇನು ನಮ್ಮ ಡೌಟ್ಸು ಕ್ಲಿಯರ್ ಆಗ್ತಾ ಹೋಯ್ತು. ಒನ್ ಫೈನ್ ಡೇ ವಿ ಸಾ ಹಿಮ್ ಆಸ್ ಎ ಬ್ಯೂಟಿಫುಲ್ ಚೈಲ್ಡ್. ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ? ಈಗ ಅವನದೇ ರಾಜ್ಯಭಾರ, ಅವನದೇ ಪ್ರಪಂಚ. ನೋಡಿ, ಅವನಿಂದಾಗಿ ನಿಮ್ಮನೆ ನಾವು ಬಂದೆ. ನಿಮ್ಮ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇದ್ರೆ ಯಾರು ಬರೋದಿಲ್ಲ ಇದ್ದಿತ್ತು. ಹೌದಲ್ಲ ಸರ್? ಹೌದು ಸರ್. ಈಗ ಏನಂದ್ರೆ ಅವನಿಗೆ ಅಚೀವ್ ಆಗಬೇಕು, ಅವನಿಗೆ ವರ್ಲ್ಡ್ ಚಾಂಪಿಯನ್ ಆಗಬೇಕು, ಟ್ರೈ ಮಾಡ್ತಾ ಇದ್ದಾನೆ. ಆಗ್ತಾನೆ ಸರ್, ಆಗಲಿ. ದೇವ್ರನ್ನ ಅದೇ ಕೇಳೋದು, ಅವನಿಗೇನು ಆಸೆ ಇದೆ ಎಲ್ಲ ಮಾಡಲಿ, ಪೂರೈಸಲಿ. ಧನ್ಯವಾದಗಳು ಸರ್. ಸ್ನೇಹಿತರೆ ನಮಸ್ಕಾರ. ನಮ್ಮೊಂದಿಗೆ ಅಲೋಕ್ ಜೈನ್ ಅವರ ತಾಯಿ ಸಾಧನಾ ಜೈನ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ಅಲೋಕ್ ಬಗ್ಗೆ ಸಾಕಷ್ಟು ಪ್ರಚಾರದಲ್ಲಿದ್ದಾರೆ ಇವಾಗ ಅಲೋಕ್. ಯಾಕಂತ ಹೇಳಿದ್ರೆ ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡ ನಂತರ, ಒಂದು ಅಮೇರಿಕಾ ಟೂರು ಮತ್ತೊಂದು ಥಾಯ್ಲೆಂಡ್ ಟೂರು ಮಾಡಿದ ನಂತರ ಅವರ ಜನಪ್ರಿಯತೆ ಇವಾಗ ಹೆಚ್ಚಾಗಿದೆ. ಒಂದು ವಿಶೇಷವಾದಂಥ ಕ್ರೀಡೆಯಲ್ಲಿ ಒಂದು ವಿಶೇಷ ಚೇತನ ಯಶಸ್ಸನ್ನು ಕಂಡಿದೆ. ಇದರಿಂದ ತಾಯಿಯಾಗಿ ತಮಗೇನು ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಲೋಕ್ ಈ ಥರ ಕೆಲಸ ಮಾಡ್ತಾನೆ ಅಂದರೆ ನನಗೆ ತುಂಬ ಖುಷಿ. ಪ್ಲಸ್ ಅವ್ನು ಇಂಡಿಪೆಂಡೆಂಟ್ ಓಡಾಡ್ಕೊಂಡಿರ್ತಾನೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಇನ್ ಫ್ಯೂಚರ್ ಅವ್ನಿಗೆ ಏನೂ ಪ್ರಾಬ್ಲಮ್ ಬರಬಾರ್ದು, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಈಗ ಆರಂಭದಲ್ಲಿ ನೀವು ಒಂದಿನ ಹೀಗೆ ಅನಿಸಿದ್ದೀರಾ ಅಲೋಕ್ ಒಬ್ಬ ಧಾರಾವಾಹಿಗಳಲ್ಲಿ ನಟನೆ ಮಾಡ್ಬೋದು ಅಥವಾ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಸ್ಕೊಳ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ದೇಶವನ್ನು ಕ್ರೀಡೆಯಲ್ಲಿ ಪ್ರತಿನಿಧಿಸಬಹುದು ಅಂತ ಎಣಿಸಿದ್ದೀರಾ? ಹೌದು, ನಾನು ಫಸ್ಟ್ನಿಂದ ನಂದು ನೆನಪು ಇತ್ತು, ಅಲೋಕ್ ಏನೋನ ಒಂದು ಹೊಸದು ಏನೋನ ಮಾಡಿಸ್ಬೇಕು. ನಾನು ನಮ್ಮ ಯಜಮಾನ್ರು ಎಲ್ಲರೂ ತುಂಬ ಅವ್ನಿಗೆ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ. ಎಲ್ಲಿ ಏನು ಫಂಕ್ಷನ್ ಇರುತ್ತೆ, ಏನು ಪ್ರೋಗ್ರಾಮ್ ಇರುತ್ತೆ, ಎಲ್ಲಿ ಅವನು ಏನು ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲ ಕಡೆ ಅವನಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಆ ಥರ ಇಲ್ಲ ಇವನು ಈ ಥರ ಆಗಿದ್ದಾನೆ ಅಂತ ಮನೆಯಲ್ಲಿ ಬಿಟ್ಟು ಯಾವತ್ತೂ ಹೋಗ್ಲಿಲ್ಲ. ಎಲ್ಲ ಕಡೆ ಕರ್ಕೊಂಡು ಹೋಗಿ ಅವನಿಗೆ ಹೇಳ್ತಾ ಇದ್ವಿ, ನೋಡು ಈ ಥರ ಇದೆ ಪ್ರಪಂಚ, ಈ ಥರ ಇರಬೇಕು, ನೀನು ಒಬ್ಬನೇ ಓಡಾಡಬೇಕು, ನೀನು ಎಲ್ಲ ಏನೋ ಮಾಡ್ಬೋದು, ನೀನು ಒಳಗಡೆಯಿಂದ ಸ್ವಲ್ಪ ಶಕ್ತಿ ತಗೋ ನೀನು ಅಂತ ಹೇಳಿ ದೇವ್ರಿಗೆ ದೇಶ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಬೇಡ್ತಾ ಇದ್ವಿ. ಹೀಗೆ ಹೇಗೆ ಅನಿಸ್ತಾ ಇದೆ ನಿಮಗೆ? ಖುಷಿ ಆಗ್ತಾ ಇದೆ. ಮತ್ತೆ ಅವನನ್ನ ಶಾಲೆಗೆ ಬಿಡ್ಲಿಕ್ಕೆ ಹೋದಾಗ ನೀವು ಹೋಗ್ತಿದ್ದೀರಾ, ಯಜಮಾನ್ರು ಹೋಗ್ತಾ ಇದ್ದಾರೆ? ಇಬ್ರು ಹೋಗ್ತಾ ಇದ್ವಿ. ದೇವಸ್ಥಾನ ಹೋಗುವಾಗ ಇಬ್ರು ಹೋಗ್ತಾ ಇದ್ವಿ.
ಮತ್ತೆ 2 ವೀಲರ್ ಕರ್ಕೊಂಡು ಹೋಗೋದು, ಅವ್ನ ಹಿಂದೆ ನಾನು ಕುತ್ಕೋತಾ ಇದ್ದೆ ತಗೊಂಡು. ನಮ್ಮ ಯಜಮಾನ್ರು ಆ ಗಾಡಿ ಓದೋ ವಿಷಯದಲ್ಲೆಲ್ಲ ಹೇಗಿರ್ತದೆ? ಚೆನ್ನಾಗಿ ಓದ್ತಾ ಇದ್ದ. ಟ್ಯೂಷನ್ ಕಳಿಸ್ತಾ ಇದ್ವಿ ಆವಾಗ ಚಿಕ್ಕವನಿರುವಾಗ. ದೊಡ್ಡವನ್ ಆಗ್ತಾ ಆಗ್ತಾ ಟ್ಯೂಷನ್ ಹೋಗ್ತಾ ಇರ್ಲಿಲ್ಲ. ಅವನ ಪಾಡಿಗೆ ಅವ್ನು ಓದ್ಕೋತಾ ಇದ್ದ. ಲಾಸ್ಟ್ ನಲ್ಲಿ ಸ್ವಲ್ಪ ಬೋಲ್ಡ್ ಆಗ್ಬಿಟ್ಟಿದ್ದ ಅವನು. ಸ್ವಲ್ಪ ಕಾಲೇಜ್ ನಲ್ಲಿ ಎಲ್ಲ ಮಕ್ಳಿಗೆ ನೋಡಿ ನಾನು ಈ ತರ ಇರ್ಬೇಕು, ನಾನು ಆ ತರ ಇರ್ಬೇಕು ಅಂತ ಹೀರೋ ತರ ಮಾಡ್ತಿದ್ದ. ಅದೇ ಬಂದ್ ಕೂಡ್ಲೆ ನಾನು ಸಿನಿಮಾ ಹೀರೋ ಆಗ್ಬೇಕಂತ ಇದ್ದೀನಿ. ವೆರಿ ಗುಡ್. ಅಂದ್ರೆ ಆಸೆಗಳು ಜೀವಂತವಾಗಿರ್ಬೇಕು. ಆಸೆಗಳು ಜೀವಂತವಾಗಿರ್ಬೇಕು. ಆಸೆನೂ ಇರ್ಬೇಕು, ಮತ್ತೆ ಆಸೆ ಕೊಡೋರು ಇರ್ಬೇಕು. ನೀನ್ ಮಾಡ್ಬೋದು, ನೀನ್ ಈ ತರ ಇರ್ಬೋದು, ಮುಂದೆ ಕರ್ಕೊಂಡು ಹೋಗೋರು ಇರ್ಬೇಕು. ಖಂಡಿತ ಆಗಲ್ಲ ನಿನ್ ಕೈನಲ್ಲಿ, ನೀನ್ ಮಾಡ್ಬೇಡ ಅಂತ ಹೇಳಿದ್ರೆ ಡಿಸ್ಕರೇಜ್ ಮಾಡಬಾರ್ದು. ಎಷ್ಟೋ ಜನ ಇದ್ದಾರೆ ಪಾಪ ಮಲ್ಗಿರ್ತಾರೆ, ಅವ್ರಿಗೆ ಆಗಲ್ಲ ಅಂತ ಎಲ್ಲ ಬಿಟ್ಬಿಡ್ತಾರೆ. ತುಂಬಾ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಅದು ಹೇಗೆ ಬಂತು? ಅದು ನಮ್ ಜೇನ್ ಪದ್ಧತಿ ಆತರ. ಬೇರೆಯವ್ರಿಗೆ ಖುಷಿ ಕೊಡ್ಬೇಕು ಅಂತ ನಮ್ದು ಜೇನ್ ಪದ್ಧತಿನ ಆತರ ಇದೆ. ಅವನ್ ಜೇನಲ್ಲಿ ಹುಟ್ಟಿ ಇದೆಲ್ಲ ಮಾಡ್ಬೇಕು ಅಂದ್ರೆ ಅವನು ಕರ್ತವ್ಯ, ಅದು ಮಾಡ್ಲೇಬೇಕು ಅದು ಅವನು. ಅಡ್ಡಿಲ್ಲ ಮೇಡಮ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮೊಂದಿಗೆ ಅಲೋಕ್ ಜೈನ್ ಅವರ ಆತ್ಮೀಯ ಗೆಳೆಯ ಶ್ರೀರಂಗ ಅವರಿದ್ದಾರೆ. ಶ್ರೀರಂಗ ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಮತ್ತು ಅಲೋಕ್ ಜೈನ್ ಅವರು ಬಹಳ ಆತ್ಮೀಯರು, ಜೊತೆಗೆ ಓಡಾಡಿಕೊಂಡು ಬೆಳೆದವರು. ನಿಮ್ಗಿಂತ ಸ್ವಲ್ಪ ಸೀನಿಯರ್ ಇದ್ದಾರೆ ಅವರು, 1 ಕ್ಲಾಸ್ 2 ಕ್ಲಾಸು. ಹೇಗೆ ಸರ್ ನೀವು ಆಫ್ ದಿ ಸ್ಕೂಲಿಂದ ಹೊರಗಡೆ ಹೇಗಿರ್ತಿದ್ರಿ? ಯಾಕಂತ ಹೇಳಿದ್ರೆ ಅವರನ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ನಾಜೂಕಾಗಿ ನೋಡ್ಕೊಳ್ಬೇಕಾಗ್ತಿತ್ತು. ಸೊ ಹೌ ಯು ಆರ್ ಹ್ಯಾಂಡ್ಲಿಂಗ್? ಸರ್, ಈಗ ಆಫ್ ದ ಸ್ಕೂಲ್ ನಮ್ಮ ಮೊದಲನೇ ಭೇಟಿ ಹೇಗೆ ಅಂದರೆ, ನಮ್ಮ ಮೊದಲನೇ ಭೇಟಿನೇ ಮೈಸೂರಲ್ಲಿ ಒಂದು ಪ್ಲಾನೆಟ್ ಎಕ್ಸ್ ಅಂತ ಒಂದು ಸ್ನೂಕರ್ ಇದು ಕ್ಲಬ್ ಒಂದಿದೆ. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಗೇಮ್ಸ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಗೋಕಾರ್ಟಿಂಗ್ ಆಗಿರ್ಬೋದು, ಸ್ನೂಕರ್ ಆಗಿರ್ಬೋದು. ನಾನು ನಮ್ಮ ಸ್ನೇಹಿತರೊಂದಿಗೆ ಹೋಗಿದ್ದೆ, ಶಾಲೆಯ ಸ್ನೇಹಿತರೊಂದಿಗೆ. ನಮಗೆ ಒಬ್ರು ಮ್ಯೂಚುವಲ್ ಫ್ರೆಂಡ್ ಅಂತ ಹೇಳಿ ಅಲೋಕ್ ಅವರ ಕಸಿನ್ ನನ್ನ ಕ್ಲಾಸ್ಮೇಟ್. ಸೊ ಹಂಗಾಗಿ ಅಲ್ಲಿ ನಾನು ಆಡ್ತಿರ್ಬೇಕಾದ್ರೆ ಅಲೋಕ್ನ ಪರಿಚಯ ಮಾಡಿಸ್ತಾರೆ ಮೊದಲನೇ ಬಾರಿಗೆ. ಅಲೋಕ್ನ ಪರಿಚಯ ಮಾಡಿಸಿ, ಇದು ನಮ್ಮ ಅಣ್ಣ, ನೋಡೋಣ ಇವನು ಚೆನ್ನಾಗಿ ಆಡ್ತಾನೆ, ನೀವು ನಿಮ್ಮೊಂದಿಗೆ ಒಂದ್ಸತಿ ಆಟ ಆಡಿ ನೋಡಿ, ಹೇಗನ್ಸುತ್ತೆ ನಿಮಗೆ ನೋಡಿ ಹೇಳಿ ಅಂತ ಹೇಳಿ ಆವಾಗ ಮೊದಲನೇ ಬಾರಿಗೆ ನಾನು ಅಲೋಕ್ನ ಭೇಟಿ ಮಾಡ್ತೀನಿ. ಸೊ ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಅಲೋಕ್ ಜೊತೆ. ಸೊ ಅಲ್ಲಿಂದ ಹೇಗೆ ಒಂದು 15 ವರ್ಷ ಆಯ್ತು ಸರ್ ಇಲ್ಲಿವರೆಗೂ ಜರ್ನಿ. ಎಲ್ಲ ಥರ ಏಳು ಬೀಳು ಕೆಳಗೆ ಅವರ ಫ್ಯಾಮಿಲಿ ಆಗಿರ್ಬೋದು. ನಾನು ಒಂದು ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಅಲೋಕ್ ಒಂದು ಪರಿಪೂರ್ಣ ಪುಸ್ತಕ ಅಂತಾನೆ ಹೇಳ್ಬೋದು ನಾನು. ಎಕ್ಸಾಕ್ಟ್ಲಿ. ಹೇಗಂದ್ರೆ ನೀವು ಯಾವುದೇ ರಂಗದಲ್ಲಾಗಿ ತಗೊಳ್ಳಿ, ವಿದ್ಯೆನಲ್ಲಿ ತಗೊಳ್ಳಿ, ನಾನು ನೋಡ್ದಂಗೆ ಕಾಲೇಜಲ್ಲಾಗಿರ್ಬೋದು, ಹೈಸ್ಕೂಲಲ್ಲಾಗಿರ್ಬೋದು, ಡಿಗ್ರಿನಲ್ಲಾಗಿರ್ಬೋದು, ಈವನ್ ಸಹ ಎಕ್ಸಾಮ್ಗಾಗಿರ್ಬೋದು, ಅವನದೇ ಒಂದು ಪ್ರಿಪ್ರೇಷನ್ ಆಗಿರ್ಬೋದು. ಸೊ ಯಾವುದಕ್ಕೂ ಅಸಿಸ್ಟೆನ್ಸನ್ನು ಬಳಸ್ತಾ ಇರಲಿಲ್ಲ. ಸೊ ಈಗ ಅವರು ನಮ್ಮನೆಗೆ ಬಂದಿರಬೇಕಾದ್ರೂ ಸಹ ನಾನು ಸುಮಾರು ಬಾರಿ ಕೇಳಿದ್ದೀನಿ, ಇಲ್ಲ ನಾನು ತಿನ್ನಿಸ್ತೀನಿ, ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಏನೋ ಬಂದಾಗ ಇಲ್ಲ ನಮ್ಮ ತಾಯಿ ನನಗೆಲ್ಲ ಕಲಿಸಿದ್ದಾರೆ. ವೆರಿ ಗುಡ್. ಸೊ ಈ ಒಂದು ಸಪೋರ್ಟು ಅವ್ರಿಗೆ ಮೇನ್ ಧೈರ್ಯ ಏನಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಆಮೇಲೆ ಅವ್ರೊಳಗೆ ಇರುವ ಧೈರ್ಯ, ಮನೋಬಲ ತುಂಬ ಜಾಸ್ತಿ. ನೀವು ಏನನ್ನ ಅವ್ರಿಗೆ ತೋರಿಸಿ ಇದು ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದರೆ ಅದನ್ನ ಅವ್ರು ಗುರಿಯಾಗಿ ಇಟ್ಕೊಂಡು ಮಾಡ್ತಾರೆ. ಅದು ಒಂದು ಬಹಳ ಒಂದು ಟೆಕ್ನಿಕಲಿ ಈಸ್ ವೆರಿ ಸೌಂಡ್. ಆಮೇಲೆ ಯಾವುದೇ ರಂಗ ತಗೊಳ್ಳಿ, ನೀವು ಹೇಳ್ದಂಗೆ ವಿದ್ಯೆ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ನೃತ್ಯ ಕಲೆ ಆಗಿರ್ಬೋದು, ಫ್ಯಾಷನ್ ಶೋ ಆಗಿರ್ಬೋದು, ಮಾತಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಓಡಾಟ ಆಗಿರ್ಬೋದು. ನೀವು ಯಾವುದೇ ಸಿಟಿ ಕರ್ಕೊಂಡೋಗಿ ಮೊದಲನೇ ಸತಿ ನಮ್ಮನ್ನ ಯಾರೇ ಆಗಿರ್ಬೋದು, ಏನೇ ಹೇಳಿರ್ಬೋದು, ಸ್ನೇಹಿತರನ್ನ ಒಂದು ವಿದೇಶ ಪ್ರಯಾಣ ಮಾಡಿಸಿದ್ದು ನಮಗೆ ಅಲೋಕ್ ಜೈನ್. ಮೊದಲನೇ ಬಾರಿಗೆ ನಮ್ದೆಲ್ಲ ಪಾಸ್ಪೋರ್ಟ್ಗಳೆಲ್ಲ ಆಗಿತ್ತು. ಇಲ್ಲ ನಾವೆಲ್ಲ ಎಲ್ಲರೂ ಹೋಗ್ತಾರೆ, ಎಲ್ಲ ಸಿಟಿಗೂ ಕರ್ಕೊಂಡು ಹೋಗ್ತಾರೆ, ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ವಿದೇಶಕ್ಕೆ ಕರ್ಕೊಂಡು ಹೋಗೋಣ, ನಾನು ವಿದೇಶಕ್ಕೆ ಕರ್ಕೊಂಡು ಹೋಗ್ತೀನಿ, ನಾನು 2-3 ಸತಿ ನೋಡ್ಕೊಂಡ್ ಬಂದಿದ್ದೀನಿ, ಬನ್ನಿ ಎಲ್ಲ ವಿದೇಶಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಒಂದು ವಾರಗಳ ಕಾಲ. ಸೊ ಅದು ಒಂದು ಭಾಳ ಅದ್ಭುತವಾಗಿದ್ದು ಸರ್. ಹ್ಯಾಂಡಲ್ ಮಾಡೋಕ್ಕೆ ಅಲೋಕ್ನ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸರ್. ಅವನಿಗಿರೋ ಎನರ್ಜಿ, ಅವನ ಲೆವೆಲ್ಸ್ಗೆ ನಾವು ಯಾವತ್ತೂ ಮ್ಯಾಚೇ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ 1 ಗಂಟೆಗೆ 1 ಅರ್ಧ ಗಂಟೆ 3/4 ಗಂಟೆ ಆಗಿದ ತಕ್ಷಣ ಒಂದು ಬದಲಾವಣೆ ಬೇಕು ಅವ್ರಿಗೆ.
ನಮ್ಮಲ್ಲಿ ಆ ಎನರ್ಜಿ, ನಮ್ಮಲ್ಲಿ ಆ ಶಕ್ತಿ ಇರೋದೇ ಇಲ್ಲ. ನಾವು ವಿಶ್ರಾಂತಿ ಬಯಸ್ತೀವಿ. ದಿಸಕ್ಕೆ 3 ರಿಂದ 4 ತರ ಆಕ್ಟಿವಿಟಿ ಮಾಡ್ಲಿಲ್ಲ ಅಂದ್ರೆ ಅವ್ರು ದಿನಾನೇ ಕಳಿಯಲ್ಲ. ಒಂದು 10 ರಿಂದ 15 ಜನನ ಸಂಪರ್ಕ ಮಾಡಬೇಕು, ಭೇಟಿ ಮಾಡಬೇಕು, ಅವರೊಂದಿಗೆ ಮಾತಾಡ್ಬೇಕು. ಈ ಕೂತ್ಕೊಂಡು ಮಾತಾಡ್ತಾ ಇದ್ರಲ್ಲಿ ಇಲ್ಲಾಂದ್ರೆ ಆಗದೇ ಇಲ್ಲ. ನಾವು ಫಸ್ಟ್ ಆಂಡ್ರಾಯ್ಡ್ ಫೋನ್ ಇದು ಸಿಸ್ಟಮ್ 15 ವರ್ಷದಿಂದ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಇದ್ದಾಗ ಚಿಕ್ಕ ಚಿಕ್ಕ ಬೇಸಿಕ್ ಫೋನ್ಸ್ ಇದು ಎಲ್ಲ ಕೊಡಿಸ್ತಾ ಇದ್ರು. ಅವತ್ತಿನ ದಿವಸನೇ ಡಿಸ್ಪ್ಲೇ ಫೋನ್ಸ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಅದನ್ನ ಕೈಯಲ್ಲಿ ಇಟ್ಕೊಂಡು ಈಗ ಆಪರೇಟ್ ಮಾಡಿ ನಮ್ಗೆ ಒಂಥರ ಆಶ್ಚರ್ಯ. ಈಗಲೂ ನನಗೆ ಒಂದು ನೆನ್ಸ್ಕೊಳ್ಳೋದೇನಂದ್ರೆ, ಬೈಕಲ್ಲಿ ಹಿಂದೆ ಕೂರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವು 2 ವೀಲರ್ ಅಲ್ಲಿ, ನೀನು ಹೋಗ, ನಾನು ಧೈರ್ಯವಾಗಿ ಹಿಂದೆ ಕೂತಿದ್ದೀನಿ, ನೀನು ಹೋಗು ಅಂತಾರೆ. ಇನ್ನೊಂದ್ ಸ್ವಲ್ಪ ಸ್ಪೀಡಾಗಿ ಹೋಗು, ಇನ್ನೊಂದ್ ಸ್ವಲ್ಪ ಸ್ಪೀಡಾಗಿ ಹೋಗು ಅಂತ. ನಮಗೆ 40 ಮೇಲೆ ಹೋಗಿದ ತಕ್ಷಣ ಎಲ್ಲಪ್ಪ ಏನಪ್ಪ ಅಂತ ಅನ್ಸುತ್ತೆ. ಹಂಗಾಗಿ ನಾನು ನೀನ್ ತೋರಿಸ್ತಾ ಇದ್ದೀನಿ, ಹಿಂದೆಗಡೆ ತೋರಿಸ್ತಾ ಇದ್ದೀನಿ, ನೀನು ಹೋಗು, ನೀನ್ ಪಾಟಿಗೆ ನೀನು ಅಂತ. ಸೊ ಈ ತರ ಅಂದ್ರೆ ಅವರು ಯಾವತ್ತೂ ಅವರೊಂದು ದಿವ್ಯಾಂಗ ಚೇತನ ಅಥವಾ ವಿಶೇಷ ಚೇತನವಾಗಿ ಕಾಣಲಿಲ್ಲ ಅಂತೇಳಿ ನಾರ್ಮಲ್ ವ್ಯಕ್ತಿ ತರನೇ ಆಕ್ಟಿವ್ ಆಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಸರ್, ನಾವು ನೋಡಿದ್ದ ಅಲೋಕ್ ಜೈನ್ಗೆ ಇದುವರೆಗೂ ನಮ್ಗೆ ಯಾವತ್ತೂ ಆ ಭಾವನೆ ಬಂದೇ ಇಲ್ಲ. ಸೊ ನಮ್ಮಲ್ಲೂ ಯಾವತ್ತೂ ನಾವು ತೋರಿಸ್ಕೊಂಡೇ ಇಲ್ಲ. ಸೊ ನಾವೇನ್ ಈಕ್ವಲೆಂಟ್ ಅಂತ ಹೇಳ್ತೀವಿ, ನಮ್ಕಿಂತ ಜಾಸ್ತಿ ಎನರ್ಜಿ ವೈಸ್ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ ನಮ್ಕಿಂತ ಜಾಸ್ತಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಬರ್ತಾರೆ, ವಾಕಿಂಗ್ ಹೋಗ್ತಾರೆ. ಹೇಳಿದ್ನಲ್ಲ ನಾನು, ಸುಮಾರು ಆಕ್ಟಿವಿಟೀಸ್ ನಮ್ಮ ಕೈಯಲ್ಲಿ ಸಹ ಮಾಡೋಕೆ ಆಗೋದಿಲ್ಲ, ಸಾಧ್ಯವಿಲ್ಲ. ಈ ತರ ಒಂದು ದಿನನಿತ್ಯದ ಚಟುವಟಿಕೆಯನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ. ಈ ಧೈರ್ಯ, ಪ್ರೋತ್ಸಾಹ ಇದು ಎಲ್ಲ ಬಂದಿರೋದು ಫ್ಯಾಮಿಲಿಯಿಂದ ಸರ್. ನಾವು ಇಲ್ಲಿ ಎಷ್ಟು ವರ್ಷಗಳ ಕಾಲ, ನಾವು 15 ವರ್ಷ ಹೇಳಿದ್ನಲ್ಲ, ನಾವು ಒಂದು 5 ರಿಂದ 10 ವರ್ಷಗಳ ಕಾಲ ನಮ್ಮ ಮನೆಗಳನ್ನೇ ಮರ್ತ್ಬಿಟ್ಟಿದ್ವಿ. ಬೆಳಗ್ಗೆ ಆಯ್ತಂದ್ರೆ ಇಲ್ಲಿ ಬಂದ್ರೆ ರಾತ್ರಿ ಊಟ ಮಾಡಿ ಇನ್ನೇನು ಬರೀ ಮಲ್ಗಕ್ ಮಾತ್ರ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಸೊ ಆ ಥರ ರೀತಿ ದಿನ ಬಂದ್ರೆ ಬೆಳಗ್ಗೆ ಒಂದು 5-6 ಕಡೆ ಹೋಗೋದು ಬರೋದು, ಸ್ನೂಕರ್ಗೆ ಹೋಗೋದು. ನಾ ಹೇಳಿದ್ನಲ್ಲ ಪ್ಲಾನೆಟ್ ಎಕ್ಸ್ ಅಂತ 4 ಗಂಟೆಗೆ ಓಪನ್ ಮಾಡೋರು ಸರ್. ಅದಾಗ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಇತ್ತು ನಮಗೆ. ಮೈಸೂರು ಗ್ರೋಯಿಂಗ್ ಸಿಟಿ ಇದು 4 o'clock ಓಪನ್ ಮಾಡೋರು. ನಾವು 3:30 ಸಮಯ ಅಷ್ಟೊತ್ತಿಗೆ ನಾವು ಸ್ಕೂಲು ಕಾಲೇಜ್ ಎಲ್ಲ ಮುಗಿಸ್ಕೊಂಡ್ ಬಂದು ಸೇರಿದ್ರೆ ಎಲ್ಲರೂ ನಾವು ಗ್ರೂಪ್ ಒಂದು 5 ರಿಂದ 6 ಜನ ಇದ್ವಿ. ಎಲ್ಲ ಬೇರೆ ಬೇರೆ ಕಾಲೇಜು, ಮ್ಯೂಚುವಲ್ ಫ್ರೆಂಡ್ಸ್, ಸಿದ್ಧಾರ್ಥ ಲೇಔಟ್ ಕಮ್ಯುನಿಟಿ ಅಂತ ಹೇಳಿ ನಾವು ಒಂದು ಫ್ರೆಂಡ್ಸ್ ಆಗಿ ಹೋಗ್ತಾ ಇದ್ವಿ. 3:30 ಕಾಲ ಅಲ್ಲಿ ಗೇಟ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ವಿ. 3:45 ಎಲ್ಲಿ ಇನ್ನೂ ಓಪನ್ ಮಾಡ್ತಾ ಇಲ್ವಲ್ಲ, ಬನ್ನಿ ಆಡೋಣ ಅಂತ. 11 ಗಂಟೆ ಕ್ಲೋಸ್ ಆಗ್ತಾ ಇತ್ತು. ಅವರು ತುಂಬಾ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ. ನೋಡಿದೆ ಕೆಲವು ಪತ್ರಿಕೆಗಳಲ್ಲಿ ಅವ್ರ ಬಗ್ಗೆ ಬಂದಿತ್ತು. ಸೊ ಅದ್ರ ಬಗ್ಗೆ ನೀವೇನಾದ್ರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಹೇಗೆ ಅಂತ? ಸರ್, ಮೊದಲಿನಿಂದನೂ ಅವ್ನಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಇದೆ. ಯಾಕೆಂದ್ರೆ ಯಾರನ್ನೇ ಒಂದು ನೋಡಿದ್ರು, ಈಗ ಅವರು ಹುಟ್ಟುಹಬ್ಬಗಳಾಗಿರ್ಬೋದು, ಮನೆಯವ್ರದ್ದು ಯಾರದೇ ಹುಟ್ಟದ ಹಬ್ಬಗಳಾಗಿರ್ಬೋದು, ಆ್ಯನಿವರ್ಸರಿಗಳಾಗಿರ್ಬೋದು, ಈಗ ಅವ್ರ ತಂದೆಯವ್ರಾಗಿರ್ಬೋದು, ಪಿಂಜರಾಪೋಲ್ ಆಗಿರ್ಬೋದು, ಈ ಥರ ಸುಮಾರು ಒಂದು ಇದರಲ್ಲಿ ಅವರು ಭಾಗ ಆಗಿದ್ದಾರೆ. ಸೊ ಅದರ ರೀತಿನಲ್ಲಿ ನಮಗೆ ಆದಷ್ಟು ನಮ್ಮ ಸಮಯ ಸಂದರ್ಭ ಇದು ನೋಡಿಕೊಂಡು ನಾವು ಅವ್ರ ಜೊತೆ ಆದಷ್ಟು ಕೈ ಜೋಡಿಸಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತಾ ಇದ್ದೀವಿ. ಶ್ರೀರಂಗ ಸರ್, ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮೊಂದಿಗೆ ಅಲೋಕ್ ಜೈನ್ ಅವರ ಸಹೋದರ ರಾಹುಲ್ ಜೈನ್ ಹಾಗೂ ಅವರ ಪತ್ನಿ ಆಯುಷಿ ಹಾಗೂ ಅವರ ಮಗ ಲಿವಾಂಚ್ ಅವರಿದ್ದಾರೆ. ರಾಹುಲ್ ಅವರು ಉತ್ತಮ ಗಾಲ್ಫ್ ಆಟಗಾರ. ಅವರ ಮನೆಯಲ್ಲಿರುವಂಥ ಪ್ರಶಸ್ತಿಗಳಲ್ಲಿ, ಟ್ರೋಫಿಗಳಲ್ಲಿ ಹೆಚ್ಚಿನದ್ದು ಅವರದ ತಂದೆದು ಮತ್ತು ರಾಹುಲ್ದಿದ್ದಾರೆ. ಇಬ್ರು ಕೂಡ ಯು ಆರ್ ನಾಟ್ ಅಮೇಚೂರ್ ಗಾಲ್ಫರ್, ನಾಟ್ ಎ ಪ್ರೊಫೆಷನಲ್ ಗಾಲ್ಫರ್. ನಾಟ್ ಅ ಪ್ರೊಫೆಷನಲ್ ಗಾಲ್ಫರ್ ಇಲ್ಲ, ಇನ್ನು ಪ್ರೊಫೆಷನಲ್ ಗಾಲ್ಫರ್ ಇಲ್ಲ. ಏನು ಟೈಮ್ ಸಿಗುತ್ತೆ ಅದಕ್ಕೋಸ್ಕರ ಆ ಟೈಮಲ್ಲಿ ನಾನು ಮೊದಲು ಸ್ನೂಕರ್ ಆಡ್ತಾ ಇದ್ದೆ. ಹೌದಾ? ಸೊ ಆ ಟೈಮಲ್ಲೇ ನಾವೆಲ್ಲ ಪ್ಲಾನೆಟ್ ಎಕ್ಸ್ ಅಂತ ಒಂದು ಜಾಗ ಇತ್ತು. ಸೊ ಅಲ್ಲಿ ನಾನು ನನ್ನ ತಮ್ಮ ರೆಗ್ಯುಲರ್ ಹೋಗಿ ಆ ಟೈಮಲ್ಲಿ ಆಡ್ತಾ ಇದ್ವಿ. ತುಂಬಾ ಇದು ಒಂದು 15-20 ಮುಂದುವರಲಿಲ್ಲ ಅಲೋಕ್ ತರ ಅದರಲ್ಲಿ. ಯಾವ್ದ್ರಲ್ಲಿ? ಯಾರ ಒಬ್ಬರ ರೆಸ್ಪಾನ್ಸಿಬಿಲಿಟಿ ತಗೋಬೇಕಲ್ಲ. ಎಕ್ಸಾಕ್ಟ್. ಸೊ ತಾವೇನ್ ಮಾಡ್ಕೊಂಡಿದ್ರಿ? ನನ್ನ ಬಿಸ್ನೆಸ್ ಇದೆ, ಮೊಬೈಲ್ ಬಿಸ್ನೆಸ್ ಇದೆ. ಸೊ ಇವಾಗ ಅಲೋಕ್ ಅವರು ನಾನು ತಿಳಿದ ಮಟ್ಟಿಗೆ ಇಂಡಿಯಾದಲ್ಲಿ ಸ್ವಲ್ಪ ಹೆಸರಾಗಿದೆ ಅವ್ರದ್ದು. ಈಗ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಿ ಬಂದ ನಂತರ ನಮ್ಮ ಇಂಡಿಯಾದಲ್ಲಿ 7-8 ಜನ ಹೋಗಿದ್ದಾರೆ. ಅವರಲ್ಲಿ ಅಲೋಕ್ ಕೂಡ ಒಬ್ರು. ಸೊ ಈ ರೀತಿಯಲ್ಲಿ ನಿಮ್ ಜೊತೆಗೆ ಇದ್ದಂತ ನಿಮ್ಮ ತಮ್ಮ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಇದೆ ಈ ವಿಚಾರದಲ್ಲಿ. ಅವನಿಗೆ ನಾವು ಯಾವಾಗಲೂ ಎನ್ಕರೇಜ್ ಮಾಡಿ ಪ್ರೋತ್ಸಾಹ ಕೊಡ್ತಿದ್ವಿ, ಇದು ಮಾಡು ಅದು ಮಾಡು ಅಂದ್ಬಿಟ್ಟು. ಬಟ್ ನಮ್ಗೆ ಗೊತ್ತಿರಲಿಲ್ಲ ಈ ಫೀಲ್ಡಲ್ಲಿ ಅವ್ನು ಇದು ಮಾಡ್ತಾನೆ ಅಂತ. ವಿ ಹ್ಯಾಡ್ ಆಲ್ ಎಲ್ಲ ಆಪ್ಷನ್ಸ್ ಓಪನ್ ಇಟ್ಟಿದ್ವಿ ಅವನಿಗೆ. ಏನು ಬೇಕಾದ್ರೂ ಮಾಡು, ಏನು
ಒಂದು ಬಿಸ್ನೆಸ್ ಮಾಡ್ಬೋದು, ಯಾವ್ದೆಲ್ಲಾರು ಮಾಡ್ಬೋದು. ಬಟ್ ಇದು ಇವಾಗ ಒಂದು 2-3 ವರ್ಷದಿಂದ ಇದು ಇದಾಗಿರೋದು. ಮೊದಲು ಇದಕ್ಕೂ ಮುಂಚೆ ಪ್ಯಾರಾಒಲಿಂಪಿಕ್ಸ್ ಅಲ್ಲಿ ಎಲ್ಲೂ ಚಾನ್ಸ್ ಇರಲಿಲ್ಲ. ಸೊ ಇವಾಗ ಓಪನ್ ಅಪ್ ಆಗಿರೋದ್ರಿಂದ ಇವಾಗ ಒಂದು ಚಾನ್ಸ್ ಇದೆ. ಅವನು ಒಂದು 5-6 ವರ್ಷದಿಂದ ರೆಗ್ಯುಲರ್ ಟ್ರೈ ಮಾಡ್ತಾನೆ ಇದ್ದಾನೆ ಎಲ್ಲಿಗಾರು ಇದಕ್ಕೆ ಹೋಗೋಣ ಅಂತ. ಅದಕ್ಕೂ ಮುಂಚೆನೂ ಅವನಿಗೆ ಲಾಸ್ಟ್ ಇದು ಬರ್ಬೇಕಾರೆ 1 ತಿಂಗಳು ಮುಂಚೆ ಬಂತು. ಸೊ ಅವನು ವೀಸಾಗೆ ಅಪ್ಲೈ ಮಾಡ್ದ, ಟೂರಿಸ್ಟ್ ವೀಸಾಗೆ ಜರ್ಮನಿ ಇದು ಮಾಡೋಣ. ಐ ಥಿಂಕ್. ತುಂಬಾ ಈಗ ನಮಗೂ ಒಂದು ಸ್ವಲ್ಪ ದುಡ್ಡು ಇರೋದ್ರಿಂದ ಎಷ್ಟೊಂದು ಜನಕ್ಕೆ ಸ್ಪಾನ್ಸರ್ ಎಲ್ಲ ಕೇಳಿದ್ವಿ ಆ ಟೈಮಲ್ಲಿ. ಬಟ್ ಯಾರು ಆ ಟೈಮಲ್ಲಿ ಯಾರು ಇದು ಮಾಡಲಿಲ್ಲ. ಇವಾಗ ಇದು ಪ್ರೊಫೆಷನಲ್ ಆಗಿ ಎಷ್ಟು ಬೆಳೀತದೆ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಅಂಬೆಗಾಲು ಇಡ್ತಾ ಇದೆ ಇಂಡಿಯಾದಲ್ಲಿ ಈ ಡಿಸೇಬಲ್ ಬಿಲಿಯರ್ಡ್ಸ್. ಸೊ ಅದರಲ್ಲಿ ನಿಮ್ಮ ತಮ್ಮ ಒಂದು ಉತ್ತಮ ಹೆಜ್ಜೆನ ಇಟ್ಟಿದ್ದಾನೆ. ಇದರಲ್ಲಿ ಫ್ಯೂಚರ್ನ ಕಂಡ್ಕೊಳ್ಳಿಕ್ಕೆ ಚಾನ್ಸ್ ಇದೆ ಅನಿಸ್ತಿದೆ ನಿಮಗೆ? ಫ್ಯೂಚರ್ ಇಲ್ಲ ಅಂದ್ರೆ ಅವ್ನಿಗೆ ಒಂದು ರೆಕಗ್ನೇಷನ್ ಇದ್ರೇನೆ ಸಾಕು. ಮತ್ತೆ ಅವನಿಗೆ ಅದು ಏನೋ ಒಂದು ಮಾಡ್ತಿರ್ಬೇಕಾದ್ರೆ ಅವನಿಗೆ ಅದರಲ್ಲಿ ಪೂರ್ತಿ ಆಸಕ್ತಿ ಇದೆ, ಅವ್ನು ಇನ್ವಾಲ್ವ್ ಆಗ್ಬಿಟ್ಟು ಡಿಸಪಾಯಿಂಟ್ ಆಗೋಕ್ಕಿಂತಾನು ಒಳ್ಳೇದು ಸಮಥಿಂಗ್ ವಾಟ್ ಎವರ್ ಈಸ್ ಡೂಯಿಂಗ್ ಅವ್ನು ಖುಷಿಯಾಗಿದ್ರೆ ಸಾಕು. ಅವ್ನು ಇದರಲ್ಲಿ ಅವ್ನು ಬೆಳ್ಕೊಂಡು ಹೋದ್ರೆ ಅದೇ ಸಾಕು. ಮೇಡಮ್, ನೀವೇನು ಹೇಳ್ತೀರಿ ಅಲೋಕ್ ಸಾಧನೆಗಳ ಬಗ್ಗೆ? ನಮಗೆ ತುಂಬ ಖುಷಿ ಇದೆ. ಅವ್ರು ಇಷ್ಟೊಂದೆಲ್ಲ ಅಚೀವ್ ಮಾಡ್ತಾರೆ. ಎಕ್ಸ್ಪೆಕ್ಟೇ ಇಲ್ಲ ನಮಗೆ ಹಿಂಗೆಲ್ಲ ಆಗುತ್ತೆ. ಇಟ್ ವಾಸ್ ಫಸ್ಟ್ ಟೈಮ್ ಹೋಗುವಾಗ ಅವ್ರಿಗೆ ಫುಲ್ ಜಾಸ್ತಿ ಖುಷಿ ಇತ್ತು. ಆಮೇಲೆ ಸೆಕೆಂಡ್ ಟೈಮ್ ಹೋಗುವಾಗೂ ಹಿ ಹ್ಯಾಡ್ ಗಾಟ್ ಅ ಗುಡ್ ರೆಕಗ್ನಿಷನ್. ಆ್ಯಂಡ್ ಹಂಗೆ ಐ ಥಿಂಕ್ ಅವರು ಹೋಗ್ತಾ ಇರ್ತಾರೆ. ಆಮೇಲೆ ಹಂಗೆ ಒಂದು ದಿವಸ ಮೆಡಲ್ ಬರುತ್ತೆ ಇಂಡಿಯಾಗೆ. ತುಂಬ ಧನ್ಯವಾದಗಳು ಸರ್, ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೆ ಅಲೋಕ್ ಬಗ್ಗೆ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ನಮ್ಮೊಂದಿಗೆ ಅಲೋಕ್ ಜೈನ್ ಅವರ ಆತ್ಮೀಯ ಗೆಳೆಯ ಮುಖೇಶ್ ಅವರಿದ್ದಾರೆ. ಮುಖೇಶ್ ಸರ್ ನಮಸ್ಕಾರ. ನಮಸ್ತೆ ಸರ್. ನಾನು ಕೇಳಲ್ಪಟ್ಟೆ ನೀವು ಬಹಳ ಕಾಲದಿಂದ ನೀವಿಬ್ಬರು ಒಟ್ಟಿಗೆ ಸ್ನೂಕರ್ ಆಡ್ತಾ ಇದ್ದೀರಂತ. ಸೊ ಅಲೋಕ್ ಜೈನ್ ಇವಾಗ ಒಂದು ಜಾಗತಿಕ ಮಟ್ಟದ ಸ್ಪರ್ಧೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಿ ಈಸ್ ದ ಇನ್ಸ್ಪಿರೇಷನ್ ಟು ದ ಸೊಸೈಟಿ. ಅವ್ರ ಬಗ್ಗೆ ಏನು ಮಾತಾಡ್ತೀವಿ ಸರ್? ಆ್ಯಕ್ಚುಲಿ ನಾವು ಅಲೋಕ್ ಬಂದು ಚೈಲ್ಡ್ಹುಡ್ ಫ್ರೆಂಡ್ಸು ಸರ್. ನಾವು ಚಿಕ್ಕಂದಿನಿಂದ ಒಟ್ಟಿಗೆ ಆಡಿ ಬೆಳೆದಿರೋದು ನಾವು. ಮತ್ತು ಇನ್ನೊಂದು ಏನಂತಂದು ಎಲ್ಲೂ ಹೋಗಿ ಬರೋದನ್ನ ಒಟ್ಟಿಗೆ ನಮ್ಮ ಮೊದಲಿನ ಅಭ್ಯಾಸ ಇರೋದ್ರಿಂದ ತುಂಬ ಚೆನ್ನಾಗಿ ಓಡಾಡ್ತಿದ್ವಿ ಸರ್. ಆ್ಯಕ್ಚುಲಿ ಸರ್ ನಾವು ಚಿಕ್ಕನಿಂದ ಕ್ರಿಕೆಟು ಅಥವಾ ಸಣ್ಣ ಪುಟ್ಟ ಗೇಮ್ಸ್ ಎಲ್ಲ ಆಡ್ತಿದ್ವಿ ನಾವು ಚೆನ್ನಾಗಿ. ಇಲ್ಲಿ ಮನೆ ಹತ್ರ ಗೇಮ್ಸ್ಗಳನ್ನ ನೆಕ್ಸ್ಟು ವಯಸ್ಸಾಗ್ತಾ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಕಾಲೆಲ್ಲ ಬಂದಮೇಲೆ ಸ್ನೂಕರ್ ಆ ಥರ ಇಂಟ್ರೊಡ್ಯೂಸ್ ಎಲ್ಲ ಆದಮೇಲೆ ಅಲ್ಲಿ ಹೋಗ್ತಿದ್ವಿ ನಾವು ಕಡೆ ಬಂದು. ಅಷ್ಟೊಂದೆಲ್ಲ ನಮಗೂ ಗೇಮ್ಸ್ ಎಲ್ಲ ಅಷ್ಟೊಂದೆಲ್ಲ ಮೊದಲು ಪರಿಚಯ ಇರಲಿಲ್ಲ ಸ್ನೂಕರ್ದೆಲ್ಲ. ಆಮೇಲೆ ಆಡ್ತಾ ಕಾಲಕ್ರಮೇಣ ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿತ್ತು. ಮತ್ತೆ ಅವನ ಜೊತೆ ಅದು ಆಡಕ್ ಹೋದಾಗ ಅದು ಒಂಥರ ಮೋಟಿವೇಶನ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂತ ಸೋಲು ಗೆಲುವಿನ ಪ್ರಶ್ನೆ ಬರೋದಿಲ್ಲ, ಅವ್ರ ಜೊತೆ ನಾವು ಆಡ್ತಾ ಇದ್ದೆ ಅನ್ನೋದೇ. ಹೌದು, ಅದು ನಮ್ಮ ಖುಷಿ ಇರುತ್ತೆ ಆಕ್ಚುಲಿ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಅವನ ಜೊತೆ ಹೋದಾಗಲಿ ಎಲ್ಲ ಕುಂತಿ ನೋಡೋ ಜನಗಳು ಕ್ರೇಜ್ ಮತ್ತೆ ತುಂಬಾ ಜಾಸ್ತಿ ಇರ್ತಿತ್ತು. ಮತ್ತೆ ಅವ್ನು ಮೋಟಿವೇಶನ್ ಮಾಡೋಕೆ ತುಂಬಾ ಜನಗಳು ಬರ್ತಿತ್ತು ಸಪೋರ್ಟ್ ಆಗಿ. ಅದೇ ತರ ನಾವು ಚೆನ್ನಾಗಿ ಆಡ್ತಿದ್ದೆ, ಅವರು ತುಂಬಾ ನಮ್ಗಿಂತ ತುಂಬಾ ಚೆನ್ನಾಗಿ ಆಡ್ತಿದ್ರು. ಅದನ್ನ ಕಾಲಕ್ರಮ ಇಂಪ್ರೂವ್ ಆಗ್ತಾ ಇವಾಗ ಈ ಲೆವೆಲ್ ತುಂಬಾ ಬಂದಿದ್ದಾರೆ. ಅದು ನಮ್ಮ ಖುಷಿ. ಖುಷಿ. ಧನ್ಯವಾದಗಳು ಮುಖೇಶ್. ಮಾತಾಡಿ.